ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ನಿವಾರಯಾಶ್ವನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಆನಂದತೀರ್ಥವರದೆ ದಾನವಾರಣ್ಯಪಾವಕೆ. ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ಶಂಕರರವಿಶಶಿ ಮುಖ್ಯಾಃ ಕಿಂಕರಪದವೀಮುಪಾಶ್ರಿತಾಯಸ್ಯ ವೆಂಕಟಗಿರಿನಾಥೋऽಸೌ ಪಂಕಜನಯನಃ ಪರಾತ್ಪರೋ ಜಯತಿ. ಸ್ವಸ್ತ್ಯಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ಭಾಗವತ ಮಹಾಪುರಾಣದ ದಶಮಸ್ಕಂಧದಲ್ಲಿ ಶ್ರೀಕೃಷ್ಣನ ಗೋವರ್ಧನ ಉದ್ಧಾರ ಮಾಡಿದ ಚರಿತ್ರೆಯನ್ನು ಶ್ರವಣ ಮಾಡ್ತಾ ಬರ್ತಾ ಇದ್ವಿ. ಬೇರೆ ಬೇರೆ ರೀತಿ ಕೃಷ್ಣಾವತಾರವನ್ನು ಅನಲಿಸಿಸ್ ಮಾಡೋದನ್ನು ಹೇಗೆ ಅಂತ ಒಂದು ಸಣ್ಣ ಪ್ರಯತ್ನ ಅದನ್ನು ಮಾಡಿದ್ದಾಯಿತು. ಅಸುರರ ಸಂಹಾರ ಎಲ್ಲ ನಮ್ಮ ಅನಿಷ್ಟಗಳನ್ನು ಪರಿಹಾರ ಮಾಡುತ್ತದೆ. ಇನ್ನು ಭಗವಂತ ಮಾಡಿದ ಭಕ್ತರಿಗೇನು ಅನುಗ್ರಹ ಇದೆ ಆ ಚರಿತ್ರೆಗಳೆಲ್ಲ ನಮ್ಮ ಇಷ್ಟವನ್ನು ಪೂರ್ಣ ಮಾಡ್ತದೆ. ಹಾಗಾಗಿ ಭಕ್ತರಿಗೆ ಬರ್ತಿದ್ದ ಆಪತ್ತನ್ನು ಕೃಷ್ಣ ಹೇಗೆ ಪರಿಹರಿಸ್ತಿದ್ದ ಅನ್ನೋ ಕಥೆಯನ್ನು ನಾವು ಮೆಲುಕು ಹಾಕ್ತಾ ಇರಬೇಕಂತ ಆವಾಗವಾಗ. ನಡುವೆ ಬರುತ್ತಿಪ್ಪ ವಿಘ್ನಗಳ ಅಂತಂತಾರಲ್ಲ, ವಿಘ್ನಾಧಿರಾಜನನ್ನು ಸ್ತೋತ್ರ ಮಾಡುವಾಗ. ಹಾಗೆ ನಮ್ಮ ಜೀವನದಲ್ಲಿ ಸಾಧನದ ದಾರಿಯಲ್ಲಿ ಸಾಗುವಾಗ ಬಹಳ ವಿಘ್ನ ಬರ್ತದೆ. ಒಂದು ಎರಡು ಅಂತಲ್ಲ, ಆ ಎಲ್ಲ ವಿಘ್ನ ಆಪತ್ತುಗಳನ್ನು ಪರಿಹರಿಸೋನು ಶ್ರೀಕೃಷ್ಣ. ಅದಕ್ಕೆ ಗೋಪಾಲಕರಿಗೆ ಗೋಪಿಕೆಯರಿಗೆ ಗೋವುಗಳಿಗೆ ಬಂದ ಆಪತ್ತನ್ನು ಯಾವ್ಯಾವ ರೀತಿ ಕೃಷ್ಣ ಪರಿಹರಿಸಿದ ಅಂತ ಕಥೆ ಕೇಳ್ತಾ ಇರಬೇಕು, ಸ್ಮರಣೆ ಮಾಡ್ತಾ ಇರಬೇಕಂತ. ಗೋಪಾಲಕರಿಗೆ ಗೋಪಿಕೆಯರಿಗೆ ಬಂದ ಆಪತ್ತು ವಿಷಜಲಾಶಯಾತ್, ವ್ಯಾಳ ರಾಕ್ಷಸಾತ್, ವರ್ಷಮಾರುತಾತ್, ವೈದ್ಯುತಾನಲಾತ್, ಇವೆಲ್ಲ ಆಪತ್ತು. ಅವುಗಳೆಲ್ಲ ಬಂದಾಗ ಕೃಷ್ಣ ಅವರನ್ನು ರಕ್ಷಣೆ ಮಾಡಿದ. ಯಾಕೆ ಕೃಷ್ಣ ಅವರನ್ನು ಯಾಕೆ ರಕ್ಷಿಸಿದ? ಕೃಷ್ಣನನ್ನು ಆ ರೀತಿ ನಂಬಿದ್ರಂತೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಅಂತ ಹೇಳಿದಂತೆ ಅನನ್ಯವಾಗಿ ಕೃಷ್ಣನನ್ನು ಮೊರೆ ಹೋದವರು ಗೋಪಾಲಕರು. ನೀರಿನಲ್ಲಿ ವಿಷ ಸೇರಿದೆ, ಯಮುನೆ ನೀರಿನಲ್ಲಿ. ಯಾರೂ ಕುಡಿಯೋ ಹಾಗಿಲ್ಲ. ಆಕಳು
ಸ್ವಲ್ಪ ನೀರು ಕುಡಿದು ಕೂಡಲೇ ಮೂರ್ಛೆ ಬೀಳ್ತಿದ್ದಾವೆ. ಗೊತ್ತಿಲ್ಲದೆ ಕೆಲವರು ಗೋಪಾಲಕರು ಯಮುನೆಯ ನೀರು ಸೇವಿಸಿ ಅಲ್ಲಲ್ಲೇ ದಡದ ಮೇಲೆ ಮೂರ್ಛೆ ಬಿದ್ದಿದ್ದಾರೆ. ಹಾಗಾಗಿ ಕೃಷ್ಣ ನೀನು ಅಲ್ಲಿಗೆ ಹೋಗಬೇಡ, ನೀರು ವಿಷ ಆಗಿದೆ, ಒಳಗಡೆ ಕಾಳಿಂಗ ಸರ್ಪ ಇದೆ, ಸರ್ಪದ ಬಾಯಲ್ಲಿ ಬಂದ ವಿಷ ಎಲ್ಲ ನೀರಿಗೆ ಸೇರ್ತಾ ಇದೆ, ನೀನು ಹೋಗಬೇಡ ಅಂತ ಕೃಷ್ಣನನ್ನು ತಡೆದರು. ಕೃಷ್ಣ ಏನು ಮಾಡಿದ? ನೀರು ವಿಷ ಆದರೆ ಯಾರಾದರೂ ಒಬ್ಬರು ಅದನ್ನು ಪರಿಹಾರ ಮಾಡಲೇಬೇಕಲ್ಲ. ನೀನೂ ಹೋಗಬೇಡ ನಾನೂ ಹೋಗಲ್ಲ ಅಂತ ಸುಮ್ಮನಿದ್ದರೆ ಎಲ್ಲರೂ ಬಳಸುವಂಥ ನೀರು ವಿಷಮಯವಾಗಿ ಕೂತ್ಕೊಳ್ತು ಅಂದರೆ ನಾಳೆ ಏನು ಸ್ಥಿತಿ? ಹಾಗಾಗಿ ಕೃಷ್ಣ ಅಂದ, ನಾನು ಹೋಗ್ತೇನೆ, ನೀನು ಬೇಕಂದ್ರೆ ಬರಬೇಡ ಅನ್ನಂತೆ. ನಾನು ಹೋಗ್ತೇನೆ, ಅದನ್ನು ಪರಿಹಾರ ಮಾಡ್ತೀನಿ. ಚೆಂಡು ತರೋ ನೆಪ ಮಾಡಿದ. ಆ ಯಮುನೆಯ ದಡದಲ್ಲಿ ಒಂದು ದೊಡ್ಡ ತಾಳೆ ಮರ ಇತ್ತು. ಆ ಮರದ ಮೇಲೆ ಹತ್ತಿ ನಿಂತು ತನ್ನ ಉತ್ತರೀಯವನ್ನು ಟೊಂಕಕ್ಕೆ ಬಿಗಿದು ಗುಂಗುರು ಗುಂಗುರು ಕೂದಲನ್ನು ಹಿಂದೆ ಮಾಡಿಕೊಂಡು ಕೃಷ್ಣ ತನ್ನ ಎರಡೂ ಟೊಂಕದ ಮೇಲೆ ಕೈ ಇಟ್ಟು ಒಂದು ಸಲ ನೋಡಿದ್ನಂತೆ ಯಮುನೆಯನ್ನು, ಒಳಗೆ ಬೀಳ್ಯಾ ಬೇಡವ ಅಂತ. ಯಮುನೆ ಆಲಿಂಗನ ಮಾಡ್ಕೋತೀನಿ ಕೃಷ್ಣ ಬೀಳು ಅಂತನ್ಲಂತೆ. ಕೃಷ್ಣ ಬೀಳ್ತೀನಿ ಅಂದ್ರೆ ಯಾರು ಬೇಡ ಅಂತಾರೆ? ಕೃಷ್ಣ ಹಾರಿದ ಕೂಡಲೇ ಯಮುನೆ ಉಕ್ಕೇರಿದ್ಲು. ಅದಕ್ಕೆ ಭಗವತ್ಪಾದರಂತಾರೆ, ಯಮುನೆ ಬಹಳ ಎತ್ತರಕ್ಕೆ ಚಿಮ್ಮಿದ್ಲಂತೆ. ಸಾಮಾನ್ಯವಾಗಿ ಚಿಮ್ತದೆ ನೀರಿನಲ್ಲಿ ಯಾರಾದರೂ ಧುಮುಕಿದ ಕೂಡಲೇ. ಆದರೆ ರಾಜರು ಬಹಳ ಚಮತ್ಕಾರವಾಗಿ ವರ್ಣಿಸ್ತಾರೆ. ಯಮುನೆ ಕೃಷ್ಣನನ್ನು ತನ್ನಲ್ಲಿ ಕರೆದುಕೊಂಡದ್ದು ಹೇಗಿತ್ತು ಅಂದರೆ, ಯೋಗಿಗಳು ಮನಸ್ಸಿನಲ್ಲಿ ಮೊದಲು ಧ್ಯಾನ ಮಾಡಿ ಆಮೇಲೆ ಕೃಷ್ಣನನ್ನೇ ಹೇಗೆ ಸೇರ್ತಾರೋ ಹಾಗಿತ್ತು ಅಂತಂದ್ರು ಅವರು. ಯೋಗಿಗಳಾದವ್ರು ಏನು ಮಾಡ್ತಾರೆ? ಮನಸ್ಸಿನಲ್ಲಿ ಕೃಷ್ಣನ ಪ್ರತೀಕವನ್ನು ಮೊದಲು ಧ್ಯಾನ ಮಾಡ್ತಾರೆ, ಕೃಷ್ಣನನ್ನಲ್ಲ. ಆ ಧ್ಯಾನ ನಿರಂತರ ಮಾಡಿ ಕೊನೆಗೆ ಕೃಷ್ಣನನ್ನೇ ಸೇರ್ತಾರೆ. ಇಲ್ಲಿಯೂ ಕೂಡ ಹಾಗೆ ಆಯ್ತಂತೆ. ಕೃಷ್ಣ ಹಾರುವ ಮುನ್ನ ಆ ಮರದ ಮೇಲೆ ಹೋಗಿ ನಿಂತು ಕೆಳಗೆ ನೀರಿನಲ್ಲಿ ನೋಡ್ತಾನೆ. ಆವಾಗ ಕೃಷ್ಣಂದೇ ಆದ ಪ್ರತೀಕ ನೀರಿನಲ್ಲಿ ಮೂಡಿತ್ತಂತೆ. ಅಂದರೆ ಯಮುನೆ ಕೃಷ್ಣನ ಪ್ರತೀಕವನ್ನು ಮೊದಲು ಧರಿಸಿದ್ಲು. ಯಾವಾಗ ಕೃಷ್ಣ ಧುಮುಕಿದ ಆವಾಗ ಕೃಷ್ಣನನ್ನೇ ಪಡೆದ್ಲು. ಹಾಗಾಗಿ ಒಬ್ಬ ಸಾಧಕ ಭಗವಂತನನ್ನು ಪಡಿಬೇಕಾದರೆ ಮೊದಲನೇ ಹಂತ ಅವನ ಪ್ರತೀಕವನ್ನು ಮನಸ್ಸಿನಲ್ಲಿ ಧಾರಣೆ ಮಾಡಬೇಕು, ಆಮೇಲೆ ಧ್ಯಾನ ಮಾಡಬೇಕು, ಆಮೇಲೆ ಅವನನ್ನು ಪಡಿಬೇಕು ಅನ್ನೋ ಹಾಗೆ ಯಮುನೆ ಕೃಷ್ಣನನ್ನು ಪಡೆದದ್ದಿದು ಅಂತ ರಾಜರು ಚಮತ್ಕಾರವಾಗಿ ವರ್ಣಿಸ್ತಾರೆ. ಅದಕ್ಕೆ ಯುಕ್ತಿ ಕೊಡ್ತಾರೆ. ಕೃಷ್ಣ ಧುಮುಕಿದ್ರಿಂದ ಅವಳಿಗೆ ಬಹಳ ಸಂತೋಷ ಆಯಿತು ಅನ್ನಲಿಕ್ಕೆ ಯುಕ್ತಿ ಏನು ಅಂದರೆ, ನೀರಷ್ಟು ಎತ್ತರ ಸಿಡಿದದ್ದೇ ಅದಕ್ಕೆ ಯುಕ್ತಿ ಅಂತಂದ್ರೆ ಅವರು. ಇಲ್ಲದಿದ್ದರೆ ನೀರು ಯಾಕೆ ಎತ್ತರ ಸಿಡಿತಿತ್ತು ಹೇಳಿ ಅಂತ ಚಮತ್ಕಾರವಾಗಿ ವರ್ಣನೆ ಮಾಡಿದ್ದಾರೆ. ಅದು ನಿಜವೂ. ಒಳಗೋದ, ಒಳಗೆ ಸರ್ಪ, ಘಟಸರ್ಪ, ಅಂತಿಂಥ ಸರ್ಪ ಅಲ್ಲ, ವಿಷವನ್ನು ಕಾರ್ತಾ ಇದ್ದ ಸರ್ಪ ಕಾಳಿಂಗ. ಬಹಳ ಹಿಂದೆನೇ ಆಶ್ರಯ ಪಡೆದಿದ್ದ ಆ ಮಡುವಿನಲ್ಲಿ ಬಂದು, ಪರಿವಾರ ಬೇರೆ ಕಟ್ಕೊಂಡು ಬಂದಿದ್ದ. ಆತ ಹೊರ ಬರಲಾರ. ಹೊರ ಬಂದರೆ ಅವನಿಗೆ ಗರುಡನ ಭಯ ಇತ್ತಂತೆ. ಹೊರ ಬಂದರೆ ಗರುಡ ಎಲ್ಲಿ ತಿಂದುಬಿಡ್ತಾನೋ ಅಂತ ಭಯ. ಈಗ ಒಳಗೆ ಸೇರ್ಕೊಂಡಿದ್ದಾನೆ, ಕೃಷ್ಣ ಬಂದ ಅಂತ ಕೃಷ್ಣನಿಂದ ಭಯ. ಮತ್ತೆ ಯಾರೋ ಬಂದಲ್ಲ ಈತ ಅಂತ ಗೊತ್ತಿಲ್ಲ. ಕೃಷ್ಣ ಯಾರು, ಎಲ್ಲಿಂದ ಬಂದಿದ್ದಾನೆ, ಯಾಕೆ ಬಂದಿದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ. ಪತ್ತೆ ಹಚ್ಚಲಿಲ್ಲ ಆ ಹಾವು. ಹಾಗಾಗಿ ಬೆನ್ನಿನ ಮೇಲೆ ಕೃಷ್ಣನಿಗೆ ಬಾಲದಿಂದ ಏಟು ಹಾಕಿದ್ನಂತೆ. ಒಂದು ಏಟು ಹಾಕಿದ, 2 ಏಟು ಹಾಕಿದ, 3ನೇ ಏಟು ಬಾಲದಿಂದ ಹಾಕುವಾಗ ಕೃಷ್ಣ ಬಾಲನೇ ಹಿಡಿದನಂತೆ. ಎಡಗೈಯಲ್ಲಿ ಬಾಲ ಹಿಡದೇ ಬಿಟ್ಟ. ಯಾವಾಗ ಕೃಷ್ಣ ಬಾಲ ಹಿಡಿದ ಆವಾಗ ಮುಖದಿಂದ ಅದು ಬೇಗನೆ ತನ್ನ ಹೆಡೆಯನ್ನು ಎತ್ತಿ ಕೃಷ್ಣನಿಗೆ ಹೊಡಿಲಿಕ್ಕೆ ಬಂದರೆ, ಹೆಡೆ ಎತ್ತಿದರೆ ಕೃಷ್ಣ ಬಾಲ ಹಿಡ್ಕೊಂಡು ಹೆಡೆಗಿಂತ ಮೇಲೆ ಹಾರಿದ್ದಂತೆ. ಹೆಡೆಗಿಂತ ಮೇಲೆ ಹಾರಿದಾಗ ಅದಕ್ಕೆ ಹೊಡಿಲಿಕ್ಕಾಗಲಿಲ್ಲ. ಆ ಹೆಡೆ ಮೇಲೆ ಊರು ನಿಂತು ಬಿಟ್ಟ ಕೃಷ್ಣ. ಹೆಡೆ ಎತ್ತಿ ಹೊಡೆಯೋಣ ಅಂದರೆ ಹೆಡೆ ಮೇಲೆ ನಿಂತಿದ್ದಾನೆ, ಬಾಲದಿಂದ ಹೊಡೆಯೋಣ ಅಂದರೆ ಬಾಲ ಕೈಯಲ್ಲೇ ಹಿಡಿದು ಬಿಟ್ಟಿದ್ದಾನೆ. ಈಗೇನು ಮಾಡಲಿಕ್ಕೆ ಸಾಧ್ಯ? ಭಗವತ್ಪಾದರು ಹೇಳ್ತಾರೆ,
ಕೃಷ್ಣನ ಈ ಕಾಳಿಂಗ ಮರ್ದನದ ದೃಶ್ಯ ಇತ್ತಲ್ಲ, ಮೊದಲು ಬಾಲದಿಂದ ಬೆನ್ನಿಗೆ ಏಟು ಹಾಕಿದ್ದು, ಆಮೇಲೆ ಹೆಡೆ ಮೇಲೆ ನಿಂತಿದ್ದು, ಈ ದೃಶ್ಯ ಎಲ್ಲ ಕಣ್ಣಿಗೆ ಕಟ್ಟುವಂತೆ ವರ್ಣಿಸ್ತಾರೆ. ವರ್ಣಿಸುವಾಗ ಹೇಳ್ತಾರೆ, ಯಾಕೆ ಕೃಷ್ಣ ಬೆನ್ನಿನ ಮೇಲೆ ಏಟು ಹಾಕಿಸ್ಕೊಂಡ? ಮೂರನೇ ಏಟಿಗೆ ಬಾಲ ಹಿಡಿಲಿಕ್ಕೆ ಬರೋದು, ಮೊದಲನೇ ಏಟು ಹೊಡಿಲಿಕ್ಕೆ ಬಂದಾಗಲೇ ಬಾಲ ಹಿಡಿಬೇಕೋ ಬೇಡವೋ? ಮೊದಲನೇ ಬಾರಿ ಬಂದಾಗ ಹೊಡೆತ ಯಾಕೆ ತಿಂದ ಅಂದರೆ, ಭಕ್ತರ ಅಪರಾಧವನ್ನು ಸಹಿಸ್ತೇನೆ ಅಂತ ತೋರಿಸ್ಲಿಕ್ಕೆ ತಿಂದ ಅಂತಂತಾರೆ. ಸೇಹೇಪಿ ಭಕ್ತಸ್ಯ ಮಹಾಪರಾಧಂ. ಈ ಕಾಳಿಂಗ ನನ್ನ ಭಕ್ತ, ನಾನು ಯಾರು ಅಂತ ಅವನಿಗೆ ಇನ್ನೂ ಅರಿವು ಮೂಡಿಲ್ಲ. ಇನ್ನು ಸ್ವಲ್ಪ ಹೊತ್ತಿಗಾದರೂ ಅವನಿಗೆ ಆ ಅರಿವು ಮೂಡ್ತದೆ. ನಾನೇ ಕೊಡ್ತೇನೆ ಆ ಸ್ಮರಣೆ, ಆ ತಿಳುವಳಿಕೆ ಕೊಡ್ತೇನೆ. ಹಾಗಾಗಿ ತಿಳಿಯದೇ ಮಾಡ್ತಿದ್ದಾನಲ್ಲ, ತಿಳಿಯದೇ ಮಾಡಿದ ಭಕ್ತನ ಅಪರಾಧವನ್ನು ನಾನು ಸಹಿಸ್ತೇನೆ ಅಂತ ತನ್ನ ಕ್ಷಮಾ ಸಮುದ್ರತೆಯನ್ನು ತೋರಿಸ್ಲಿಕ್ಕೆ ಏಟನ್ನು ಬೆನ್ನಿನ ಮೇಲೂ ಹಾಕ್ಕೊಂಡ ಅಂತ ಅನುಗ್ರಹ ಮಾಡ್ತೀವಿ, ವರ್ಣನೆ ಮಾಡ್ತಾರೆ. ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಇದು ನಾವು ತಿಳಿಬೇಕಾದ ಸಂದೇಶ. ನಮ್ಮ ಜೀವನದ ಹಂತದಲ್ಲಿ ಇಷ್ಟು ದಿವಸಗಳಲ್ಲಿ ಎಷ್ಟೋ ಅಪರಾಧಗಳನ್ನು ಎಸಗಿದ್ದೇವೆ. ಆ ಅಪರಾಧಗಳದ್ದು ಯಾವುದಾದ್ರೂ ಒಂದು ಸಲ, ಈಗೆಲ್ಲ ಅಂತಿರ್ತಾರಲ್ಲ ಡಾಟಾ ರಿಕವರ್ ಮಾಡೋದು ಅಂತ, ತಪ್ಪಿ ನಮ್ಮ ಅಪರಾಧದ ಡಾಟಾ ಏನಾದರೂ ರಿಕವರ್ ಮಾಡ್ಕೊಳ್ಳಿಕ್ಕೆ ಹೋದರೆ ಮೊಬೈಲೇ ಬ್ಲಾಸ್ಟ್ ಆಗಿಬಿಡ್ತದೆ. ಅಷ್ಟು ಅಪರಾಧ ಮಾಡಿರ್ತೀವಿ. ಆದರೆ ಭಗವಂತ ಅದನ್ನೆಲ್ಲ ರಿಕವರ್ ಮಾಡಲಿಕ್ಕೆ ಬಿಡ್ತಿಲ್ಲ. ಆದರೂ ಸಹಿಸಿರ್ತಾನೆ. ಯಾಕೆ? ತಿಳಿಯದೇ ಮಾಡಿದಾನಲ್ಲ ಅಂತ. ತಿಳಿದೇ ಮಾಡಿದಾನೆ, ಸಹಿಸಿರ್ತಾನೆ. ಈ ಭಗವಂತನ ಭಕ್ತಾಪರಾಧ ಸಹಿಷ್ಣುತೆಯ ಗುಣ ಇದೆಯಲ್ಲ, ಇದು ನಮಗೆ ಬಹಳ ದೊಡ್ಡ ಸಂದೇಶವನ್ನು ಕೊಡ್ತದೆ. ಇದನ್ನು ಯೋಚನೆ ಮಾಡ್ತಾ ಇರಬೇಕು. ಎಷ್ಟು ನನ್ನ ಅಪರಾಧಗಳನ್ನು ಸಹಿಸ್ತೀಯಲ್ಲ ಸ್ವಾಮಿ, ಅವನಿಗೇನಾಗೋಗಿದೆ, ನಮ್ಮಂಥವರಿಂದ ಏನಾಗೋದಿದೆ? ಇದು ಕಾಳಿಂಗ ಮರ್ದನದ ಸಂದರ್ಭ ನಮಗೆ ಕೊಡುವ ತಿಳುವಳಿಕೆ. ಆಮೇಲೆ ಹೆಡೆ ಮೇಲೆ ಹಾರಿದ, ಕುಣಿಲಿಕ್ಕೆ ಶುರು ಮಾಡಿದ. ಕೃಷ್ಣನ ನರ್ತನ ಹೇಗಿತ್ತು ಭಾಗವತ ಅದನ್ನು ವರ್ಣನೆ ಮಾಡ್ತದೆ. ತಚ್ಚಿತ್ರ ತಾಂಡವ ವಿರುಗ್ಣ ಫಣಾತ ಪತ್ರಂ. ಚಿತ್ರ ತಾಂಡವ ವಿರುಗ್ಣ ಫಣಾತ ಪತ್ರಂ ಅಂತಾರೆ. ಭಾರಿ ವಿಚಿತ್ರವಾದ ಕೃಷ್ಣನ ನೃತ್ಯಗಳಲ್ಲಿ ಪ್ರಭೇದ ಇದೆ. ನಾಟ್ಯಶಾಸ್ತ್ರ ನೋಡಿದವರಿಗೆ ಅದರದ್ದು ತಿಳುವಳಿಕೆ ಬರ್ತದೆ. ಈ ನಾಟ್ಯಶಾಸ್ತ್ರ ಅಂತ ಬಹಳ ಪ್ರಸಿದ್ಧ. ಭರತ ಮುನಿ ಅದನ್ನು ಜಗತ್ತಿಗೆ ಕೊಟ್ಟ. ಬಹಳ ಅದ್ಭುತವಾದ ಶಾಸ್ತ್ರ, ಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಶಾಸ್ತ್ರ ಅದು. ಆ ನಾಟ್ಯಶಾಸ್ತ್ರದಲ್ಲಿ ತಾಂಡವ ಅಂತ ಒಂದು ನೃತ್ಯ ವಿಶೇಷ ಬೇರೆ ಅಂತದ್ದು. ತಾಂಡವ ನೃತ್ಯ ಅದನ್ನು ಆಡೋದರಲ್ಲಿ ಅತಿ ಹೆಚ್ಚು ಪ್ರಬಲ ಅಂದರೆ ಅತಿ ಹೆಚ್ಚು ನಟರಾಜ. ತಾಂಡವ ನೃತ್ಯವನ್ನು ನಟರಾಜ ಮಾಡ್ತಾನಂತೆ ಯಾವಾಗಲೂ ಕೂಡ. ಆಗಾಗ ಶಿವ ಮಾಡಲಿಕ್ಕೆ ಶುರು ಮಾಡಿದ ತಾಂಡವ ನೃತ್ಯಕ್ಕೆ ಪೈಪೋಟಿ ಕೊಡ್ತೇನೆ ಅಂತ ಪಾರ್ವತಿ ಶುರು ಮಾಡ್ತಾಳಂತೆ. ಹೀಗೆ ಅವರಿಬ್ಬರು ತಾಂಡವ ನೃತ್ಯ ಅಂತ ಮಾಡ್ತಾರೆ. ನೃತ್ಯದಲ್ಲೇ ಒಂದು ವಿಶೇಷ ಪ್ರಭೇದ, ಬಹಳ ಪ್ರಭೇದಗಳಿವೆ. ನಿನ್ನೆ ಅವರು ಅದ್ಭುತವಾದಂಥ ಆಶೀರ್ವಾದದ ಮಂತ್ರ ಹಾಗೂ ಆ ಬಂದಂಥ ಗದ್ಯವನ್ನು ವರ್ಣನೆ ಮಾಡಿದ್ರಲ್ಲ. ಸಂಗೀತ ಶಾಸ್ತ್ರದ ಎಷ್ಟೆಲ್ಲ ರಾಗಗಳಿದ್ದಾವೋ ಎಲ್ಲ ರಾಗಗಳನ್ನು, ಆ ದೇಶೀಯ ಪ್ರಭೇದಗಳನ್ನು ಸೇರಿಸಿ ನಿನ್ನೆ ವರ್ಣನೆ ಮಾಡಿದರು. 100ಕ್ಕೂ ಮಿಗಿಲಾಗಿದೆ. ಅವನ್ನೆಲ್ಲ ನೆನಪಿಟ್ಟುಕೊಂಡು ಹೇಳಿದರು ಅವರು. ಯಾರಾದರೂ ಗಮನಿಸಿದರೆ ಇನ್ನೊಂದು ಸಲ ಬೇಕಂದರೆ ಕೇಳ್ರಿ. ಅದು ಭೈರವಿ ಹೇಳಿದರು, ಕಲ್ಯಾಣಿ ಹೇಳಿದರು, ಅದೆಲ್ಲ ಸಂಗೀತದ ರಾಗ ವಿಶೇಷಗಳು. ಹಾಗೆ ಈ ತಾಂಡವ ಅನ್ನೋದೊಂದು ನೃತ್ಯ ವಿಶೇಷ. ಕಾಳಿಂಗನ ಮೇಲೆ ಭಗವಂತ ಅದನ್ನು ಮಾಡಿದ ಅಂತ ಭಾಗವತ ಹೇಳ್ತದೆ. ತಚ್ಚಿತ್ರ ತಾಂಡವ ವಿರುಗ್ಣ ಫಣಾತ ಪತ್ರಂ. ತಾಂಡವ ವಿರುಗ್ಣ ಫಣಾತ ಪತ್ರಂ ಅಂತಂತಾರೆ. ಯಾವ ಹೆಡೆ ಎತ್ತಾನ ಆ ಹೆಡೆಯನ್ನು ತುಳಿತಿದ್ದಾನೆ. ಇಂಥ ಈ ನರ್ತನ ವಿಶೇಷ ಪ್ರಾರಂಭ ಆದಾಗ ಇದಕ್ಕೆ ಪಕ್ಕವಾದ್ಯ ಸೇವೆ ಮಾಡದೇ ಇದ್ದರೆ ಹೇಗೆ? ಅದಕ್ಕೆ ಬ್ರಹ್ಮದೇವರು ಸತ್ಯಲೋಕದಿಂದ ತಾವು ಕೈಯಲ್ಲಿ ಮೃದಂಗ ಧರಿಸಿ ಬಂದ್ರಂತೆ. ಅವ್ರು ನೋಡಿ ಮೃದಂಗ, ಕೈಲಾಸದಿಂದ ಹಾರಿದ ಶಿವ ಎಲ್ಲಿ ಕೃಷ್ಣನ ನರ್ತನ ಮುಗಿದು ಹೋಗ್ತದೋ ನಾನು ತಾಳ ಹಾಕಬೇಕು ಅಂತ ತಾಳ ತಂದಿದ್ದಂತೆ. ತಾಳಕ್ಕೆ ಶಿವ ಬಂದಿದ್ದಾನೆ, ಮೃದಂಗಕ್ಕೆ ಡೊಳ್ಳು ಬ್ರಹ್ಮ ತಂದಿದ್ದಾನೆ. ಡೊಳ್ಳಿನ ಮೇಲೆ ಬರಮಪ್ಪ ಕೈಯ ಹಾಕ್ಯಾನ, ತಾಳವ ಕೊಟ್ಯಾನ,
ಮಹಾನುಭಾವ ಶಿವ ತಾಳ ಕೊಟ್ಟ್ಯಾನ ಅಂತಾರೆ ಕನಕದಾಸರು. ಇದನ್ನೇ ವಾದರಾಜರು ವರ್ಣನೆ ಮಾಡುವಾಗ ಅಂತಾರೆ. ಕೃಷ್ಣ ಹೇಗೆ ನರ್ತಿಸಿದ ಅಂತ ವರ್ಣನೆ ಮಾಡ್ತಾ, ಅನೀನದತ್ ಪದ್ಮಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಮಧೀಶಂ ಅದರ್ಶಯತ್ತಾಳಗತಿ ಕಪರ್ಧಿ ನರ್ತ ಗೋಪಾಲಕ ಬಾಲಮೌಲಿ ನನರ್ಥ ಗೋಪಾಲಕ ಬಾಲಮೌಲಿ. ಆ ಕೃಷ್ಣ ನರ್ತನ ಮಾಡಿದ. ಪದ್ಮಭವ ಮೃದಂಗಂ ಅನೀನದತ್. ಪದ್ಮಭವ ಅಂದರೆ ಬ್ರಹ್ಮ, ಬ್ರಹ್ಮ ಮೃದಂಗ, ಶಿವ ತಾಳ. ಜಗೌ ಹನುಮಾನ್ ಜಗತಾಮಧೀಶಂ. ಕಿಂಪುರುಷ ಖಂಡದಿಂದ ಆಕಾಶ ಮಾರ್ಗವಾಗಿ ಬಂದು ಕೃಷ್ಣನ ನರ್ತನೋತ್ಸವದಲ್ಲಿ ಗಾನ ಮಾಡಿದವನು ಆಂಜನೇಯ ಅಂತ ಹೇಳ್ತದೆ. ಆಂಜನೇಯ ಗಾನ ಮಾಡ್ತಾನೆ. ಈ ರೀತಿ ಪಕ್ಕವಾದ್ಯ ಸೇವೆ ಮಾಡೋರೆಲ್ಲ ಲೋಕದಲ್ಲಿ ಅತ್ಯಂತ ಪ್ರಸಿದ್ಧರಾದ ಉತ್ತಮ ದೇವತೆಗಳು. ಅದನ್ನು ನೋಡಿ ಕಾಳಿಂಗನಿಗೆ ಅರ್ಥ ಆಯ್ತಂತೆ, ಇಂಥವ್ರು ಪಕ್ಕವಾದ್ಯ ಸೇವೆ ಮಾಡಲಿಕ್ಕೆ ಬಂದಿದ್ದಾರೆ ಅಂದರೆ ನನ್ನ ತಲೆ ಮೇಲೆ ಕುಣಿತಿರೋನು VVIPನೇ ಇರಬೇಕು ಅಂತ ಅರ್ಥ ಆಯ್ತಂತೆ. ಸಾಮಾನ್ಯರಿಗೆ ಸಾಮಾನ್ಯರು ಪಕ್ಕವಾದ್ಯ ಸೇವೆಗೆ ಬರ್ತಿರ್ತಾರೆ, ನೋಡಿರ್ತೀರಿ. ಅಸಾಮಾನ್ಯನಿಲ್ಲದೆ ಇದ್ದರೆ ಇಂತಿಂಥ ದೇವತೆಗಳು ಪಕ್ಕವಾದ್ಯಕ್ಕೆ ಸೇವೆಗೆ ಯಾಕೆ ಬರ್ತಾರೆ? ಅದನ್ನು ನೋಡಿ ಅವನಿಗೆ ಅರ್ಥ ಆಯಿತು, ಆತ ಸುಣ್ಣಾದ. ಇನ್ನೂ ತುಳಿತಿದ್ದ. ಅಷ್ಟರಲ್ಲಿ ಅವನ ಪರಿವಾರದವ್ರು ಬಂದರು, ಅಂದರೆ ಅವನ ಹೆಂಡತಿಯರು ಬಂದರು, ಕಾಳಿಂಗ ಪತ್ನಿಯರು ಬಂದು ನಾಗಪತ್ನಿಯ ಊಚುಹು ಅವರು ಸ್ತೋತ್ರ ಮಾಡ್ತಾರೆ. ಕೃಷ್ಣನ ಈ ನರ್ತನದ ಭಂಗಿ, ಒಂದು ಕೈಯಲ್ಲಿ ಬಾಲ, ಇನ್ನೊಂದು ಕೈಯಲ್ಲಿ ನರ್ತನದ ಮುದ್ರೆ, ಕಾಲು ಮೇಲಿಂದ ಮೇಲೆ ಮೇಲಿಂದ ಮೇಲೆ ತುಳಿತ ಮಾಡ್ತಾನೇ ಇದೆ. ಎಷ್ಟು ತುಳಿತಿದ್ದ ಕೃಷ್ಣ ಅಂದರೆ ಪ್ರಾರಂಭದ ಹಂತದಲ್ಲಿ ಮೆಲ್ಲನೆ ತುಳಿತಿದ್ದಂತೆ. ಎಲ್ಲ ಗೋಪಾಲಕರು ಸೇರ್ಲಿಕ್ಕೆ ಶುರು ಮಾಡಿದರು. ತಾಂಡವ ನೃತ್ಯ ಜಾಸ್ತಿ ಆಯ್ತಂತೆ. ಇನ್ನೂ ಜಾಸ್ತಿ ಆದರು. ಇವಂದು ನೃತ್ಯ ಜಾಸ್ತಿ ಆಯಿತು. ಜನ ಸೇರಿದಾಗ ನನ್ನ ದರ್ಶನ ಮಾಡಲಿಕ್ಕೆ ಭಕ್ತರು ಬರ್ತಾರಲ್ಲ ಅಂತ ಖುಷಿಗೆ ಕೃಷ್ಣ ತುಳಿತಾನಂತೆ. ಮತ್ತೆ ಕುಣಿತಾನೆ. ನಮಗನ್ನಿಸ್ತದೆ ನಾವಷ್ಟೇ ದೇವರನ್ನು ನೋಡಬೇಕು ಅಂತ ತವಕದಿಂದ ಇಲ್ಲಿ ಬಂದಿರ್ತೇವೆ ಅಂತ. ನಮಗಿಂತ 100 ಪಟ್ಟು ನಮ್ಮನ್ನು ನೋಡಬೇಕು ಅಂತ ಅವ ನಿಂತಿರ್ತಾನಂತೆ, ಪ್ರತೀಕ್ಷೆ ಮಾಡ್ತಾ. ಇವ ಎಂದು ಹೊರಡ್ತಾನೆ, ಎಂದು ಬರ್ತಾನೆ, ನನ್ನ ಎಂದು ನೋಡಲಿಕ್ಕೆ ಅಂತ ಬರ್ತಾನೆ ಅಂತ ಅವ ಕಾಯ್ತಿರ್ತಾನಂತೆ. ಈ ಆಲೋಚನೆ ನಮ್ಗೆ ಯಾವಾಗಲೂ ಇರಬೇಕು. ಹಾಗಾಗಿ ಕೃಷ್ಣನ ನೃತ್ಯ ಮತ್ತಷ್ಟು ಹೆಚ್ಚಾಯಿತು. ಯಾಕೆ ಅಂದರೆ ತನ್ನ ನೋಡುವ ಭಕ್ತರ ಸಂಖ್ಯೆ ಹೆಚ್ಚಾಯ್ತಲ್ಲ ಅಂತ ಖುಷಿಪಟ್ಟು ಕುಡಿದ್ನಂತೆ. ನಾಗಪತ್ನಿಯರು ಬಂದು ಹೇಳ್ತಾರೆ, ಕೃಷ್ಣ ಈ ನೃತ್ಯ ನೀನು ಮುಂದುವರಿಸಿದರೆ ನಮ್ಮ ಮಾಂಗಲ್ಯಕ್ಕೆ ಕುತ್ತು ಬರ್ತದೆ ಅಂದ್ರಂತವ್ರು. ಪಾಪ ನೋಡಿ, ಅವ್ರು ಬೇಡ್ತಾರೆ. ನ್ಯಾಯೋ ಹಿ ದಂಡ ಕೃತಕಿಲ್ಬಿಷೇಸ್ಮಿನ್ ತವಾವತಾರ ಖಲನಿಗ್ರಹಾಯ. ನೀನು ಭೂಮಿಯಲ್ಲಿ ಅವತಾರ ಮಾಡಿದ್ದು ಖಲನಿಗ್ರಹಾಯ, ದುಷ್ಟರನ್ನು ನಿಗ್ರಹಿಸಬೇಕು ಅಂತ ಮಾಡಿದ್ದಿ. ಅದು ಸತ್ಯ, ಅದು ನಿಜ. ಆದರೆ ತಪ್ಪಿತಸ್ಥನಾದವನು ನಮ್ಮ ಯಜಮಾನ, ಇದುವರೆಗೂ ತುಳಿದೆ ಅಲ್ಲ, ಅವನಿಗೆ ನಿಗ್ರಹ ಆಯಿತು ಅಂತಂದ್ರಂತೆ. ಅವನಿಗೆ ತಪ್ಪಿನ ಅರಿವಾಯಿತು, ಅವನಿಗೆ ಶಿಕ್ಷೆನೂ ಆಯಿತು, ಅವನ ವಿಷಯ ಎಲ್ಲ ಕಕ್ಕಿದ. ಇನ್ನೂ ಮುಂದೇನಾದರೂ ನರ್ತನ ಮುಂದುವರಿಸಿದರೆ ಅವ ಸತ್ತೇ ಹೋಗ್ತಾನೆ. ಒಬ್ಬ ನ್ಯಾಯಾಧೀಶ ದಂಡ ಹಾಕಬೇಕಾದ್ರೆ ನಿರಪರಾಧಿಗಳಿಗೆ ಎಂದೂ ಹಾಕಬಾರ್ದಂತೆ. ಅಪರಾಧಿಗೆ ದಂಡ ಹಾಕದೇ ಬಿಡಬಾರ್ದು, ಒಂದು ನಿಯಮ. ಅಪರಾಧ ದೊಡ್ಡದೋ ಸಣ್ಣದೋ ಅನ್ನೋ ಯೋಚನೆ ಮಾಡಿ ದೊಡ್ಡ ಅಪರಾಧಕ್ಕೆ ದೊಡ್ಡ ಶಿಕ್ಷೆ ಹಾಕಬೇಕೇ ಹೊರತು ಸಣ್ಣ ಶಿಕ್ಷೆ ಕೊಡಬಾರ್ದು, 2 ನಿಯಮ. ಇನ್ನು ಸಣ್ಣ ಅಪರಾಧಕ್ಕೆ ದೊಡ್ಡ ಶಿಕ್ಷೆ ಕೊಡಬಾರ್ದು, 3 ನಿಯಮ. ನಿರಪರಾಧಿಗಂತೂ ಶಿಕ್ಷೆ ಕೊಡಲೇಬಾರ್ದು, ಅದು ದೊಡ್ಡ ನಿಯಮ. ಇದೆಲ್ಲ ದಂಡ ನೀತಿಯಲ್ಲಿರೋದು. ಕೃಷ್ಣ ನೀನೊಬ್ಬ ದಂಡನಾಯಕನಾಗಿ ಅವನು ಮಾಡಿದ ಅಪರಾಧಕ್ಕೆ ತಕ್ಕ ಶಿಕ್ಷೆ ಈಗಾಗಲೇ ಕೊಟ್ಟಾಗಿ ಮುಂದುವರಿಸಿದಿ ಅಂದರೆ ನಿರಪರಾಧಿಗಳಾದ ನಮಗೆ ಶಿಕ್ಷೆ ಕೊಟ್ಟಾಗ್ತದೆ. ಏನು ಮಾಡ್ತೀವಿ ಅಂದ್ರಂತೆ ಕೃಷ್ಣ ನರ್ತನ ನಿಲ್ಲಿಸ್ಬಿಟ್ಟಂತೆ. ನೋಡಿ, ಇದು ಕೃಷ್ಣ ನರ್ತನ ನಿಲ್ಲಿಸಲಿಕ್ಕೆ ಕಾರಣವಾಯಿತು ಅಂತ ವರ್ಣಿಸ್ತಾರೆ. ಕೃಷ್ಣ ಮೊದಲೇ ನಿಲ್ಲಿಸ್ತಿದ್ದ, ಆದರೆ ಲೋಕಕ್ಕೆ ತಿಳುವಳಿಕೆ ಕೊಡಬೇಕು. ನಾನೊಬ್ಬ ಎಂಥ ದಂಡಾಧಿಕಾರಿ ಅಂದರೆ ಅಪರಾಧಕ್ಕಿಂತ ಹೆಚ್ಚು ಶಿಕ್ಷೆ ಕೊಡಲ್ಲ,
ಅಪರಾಧಕ್ಕಿಂತ ಕಡಿಮೆನೂ ಶಿಕ್ಷೆ ಕೊಡಲ್ಲ, ಇದರಲ್ಲಿಯೂ ನನಗೆ ಸಮತ್ವ ಇದೆ ಅಂತ ತೋರಿಸೋ ಅಧಿಕಾರಿ ಅಂತ ಭಗವಂತ ತೋರಿಸ್ತಾನೆ. ನಾವು ಅಂದ್ಕೊಂಡಿದ್ದೇವೆ ಅಷ್ಟೇ, ಏನು ಸ್ವಾಮಿ ಎಷ್ಟು ಶಿಕ್ಷೆ ಕೊಡ್ತಿದ್ದಿ ನನಗೆ, ಏನು ಅಪರಾಧ ಮಾಡಿದ್ದೀನಿ ಅಂತ ಕೊಡ್ತಿದ್ದಿ ಅಂತ ದೇವ್ರ ಮುಂದೆ ನಿಂತ್ಕೊಂಡು ಕೂಗ್ತಾ ಇರ್ತೀವಿ. ದೇವರಂತಾನೆ ಏನೆಲ್ಲ ಮಾಡಿಲ್ಲ ಹೇಳು ಅಂತಾನೆ. ಕೊಟ್ಟದ್ದು ಕಡಿಮೆ ಕೊಟ್ಟಿದ್ದೇನೆ, ಇನ್ನೂ ಜಾಸ್ತಿ ಕೊಡಬೇಕಿತ್ತು, ಬೇರೆಯವರಾಗಿದ್ದರೆ ಇನ್ನೇನೇನೋ ಕೊಟ್ಬಿಡ್ತಿದ್ದು, ನಾನಿದ್ದೇನೆ ಅಂತ ಕಡಿಮೆ ಕೊಟ್ಟಿದ್ದೇನೆ ಅಂತ ದೇವರಂತಿರ್ತಾನೆ. ನೋಡಿ ಆ ಶ್ಲೋಕ ಭಾಗವತದ್ದು. ನ್ಯಾಯೋ ಹಿ ದಂಡ ಕೃತ ಕಿಲ್ಬಿಷೇಸ್ಮಿನ್. ಕಿಲ್ಬಿಷ ಅಂದರೆ ಅಪರಾಧ, ಕೃತ ಕಿಲ್ಬಿಷೆ ತಪ್ಪು ಮಾಡಿದಾತ, ದಂಡ ನ್ಯಾಯ ದಂಡ ಕೊಡಬೇಕಾದದ್ದು ನ್ಯಾಯನೇ. ಆದರೆ ಏನೂ ಅಪರಾಧ ಮಾಡದೇ ಇರೋ ನಮ್ಮ ಮೇಲೆ ದಂಡ ಹಾಕಿದರೆ, ನಾವೆಲ್ಲ ವಿಧವೇರು ಅಂತಾದರೆ ನಿನ್ನನ್ನು ದಿನಾ ಬೈಕೊಳ್ಬೇಕಾಗ್ತದೆ. ನಿರಪರಾಧಿಗಳಾದ ನಮಗೆ ಭರ್ತೃ ಇಲ್ಲದಂತೆ ಮಾಡಿದಿ ಅಂತ. ಸ್ವಾಮಿ ಇದು ಬೇಕಾ ಅಂತ ಕೇಳಿದ್ರಂತೆ. ನಿಮ್ಮ ಮೇಲೆ ನನಗೆ ಕರುಣೆ ಇದೆ ಅಂದ ಕೃಷ್ಣ. ಅದಕ್ಕೆ ವಾದರಾಜರು ಚಮತ್ಕಾರ ಮಾಡ್ತಾರೆ. ಎರಡೂ ಹಾವೇ, ನಾಗಪತ್ನಿಯರು, ಅವರು ಹಾವು. ಕಾಲಲ್ಲಿ ತುಳಿಲಿಕ್ಕೆ ಅಂತ ಇಟ್ಟುಕೊಂಡ ಕಾಳಿಂಗ ಇದ್ನಲ್ಲ, ಅವನು ಕೂಡ ಹಾವು. ಆದರೆ ಕೃಷ್ಣ ಆ ಹಾವುಗಳು ಬಂದು ಕೇಳ್ಕೊಂಡು ಕೂಡಲೇ ಯಾಕೆ ನಿಲ್ಲಿಸಿದ ಅಂದರೆ, ಕೃಷ್ಣನಿಗೆ ಸ್ತ್ರೀ ಪಕ್ಷಪಾತ ಜಾಸ್ತಿ ಅನ್ನಿಸ್ತದೆ, ಅದಕ್ಕೆ ನಿಲ್ಲಿಸಿದ ಅಂತ ಉತ್ಪ್ರೇಕ್ಷೆ ಮಾಡಿದರು. ಇದರಲ್ಲೇನು ಪಕ್ಷಪಾತ ಅಂದರೆ, ನೋಡಿ ಪುರುಷ ಪಕ್ಷಪಾತಿ ಅಲ್ಲ ಕೃಷ್ಣ. ಯಾಕಂದರೆ ಕಾಳಿಂಗ ಪುರುಷನನ್ನು ಕಾಲಿನಲ್ಲಿ ತುಳಿದ, ಅದೇ ಸ್ತ್ರೀಯರು ಬಂದು ಮೃದು ಮಧುರವಾಗಿ ಮಾತನಾಡಿದ ಕೂಡಲೇ ಕಾಲಲ್ಲಿ ತೊಳೆಯೋದನ್ನೇ ನಿಲ್ಲಿಸಿಬಿಟ್ಟ. ಇದಕ್ಕಿಂತ ಸ್ತ್ರೀ ಪಕ್ಷಪಾತಿ ಯಾರಿದ್ದಾರೆ ಹೇಳ್ರಿ ಅಂತ ಚಮತ್ಕಾರವಾಗಿ ರುಕ್ಮಿಣೀಶ ವಿಜಯದಲ್ಲಿ ರಾಜರು ಹೇಳ್ತಾರೆ. ಅದರಲ್ಲೂ ಮತ್ತೆ ಒಂದು ಸ್ವಾರಸ್ಯ ಇಡ್ತಾರೆ. ಲೋಕದೊಳಗೆ ಹೆಂಗಿದೆ ಅಂದರೆ ಪರಿಸ್ಥಿತಿ, ಲೋಕದ ಸ್ಥಿತಿ ಹೆಂಗಿದೆ, ಕೃಷ್ಣ ಹಾಗೇ ಇದ್ದಾರೆ ನೋಡಿ. ಪುರುಷರ ಮಾತಿನಲ್ಲಿ ಒರಟತೆ ಜಾಸ್ತಿ, ಒರಟ. ಹಾಗಾಗಿ ಅವನ ಮಾತಿಗೆ ಬೇಗ ಯಾರಿಗೂ ಕರುಣೆ ಬರೋಲ್ಲ. ನಾರಿಯರ ಮಾತಿನಲ್ಲಿ ಮೃದುತೆ ಜಾಸ್ತಿ. ಬಹುಶಃ ಕೃಷ್ಣನಿಗೆ ನರ್ತನೆ ನಿಲ್ಲಿಸಲಿಕ್ಕೆ ಏನು ಕಾರಣ ಆಯಿತು ಅಂದರೆ, ರಾಜರು ಉತ್ಪ್ರೇಕ್ಷೆ ಮಾಡ್ತಾರೆ. ತಥಾಹಿ ನಾರಿ ಮೃದು ಭಾಷಣೇನ ನ ಕಸ್ಯ ಚಿತ್ತಂ ಮೃದುತಾಮುಪೈತಿ. ನಾರಿಯರ ಮೃದು ಮಧುರವಾದ ಭಾಷೆ ಕಠೋರ ಪುರುಷನಿಗೂ ಕೂಡ ಅವರ ಮೇಲೆ ಸ್ನೇಹ ಉಂಟು ಮಾಡ್ತದೆ, ಆ ಮನಸ್ಸು ಕರಗುತ್ತದೆ ಅಂತನ್ಲಿಕ್ಕೆ ಕೃಷ್ಣ ಕಾಳಿಂಗ ಪತ್ನಿಯರ ಮಾತಿಗೆ ಮನಸ್ಸು ಕರಗಿದ ಅನ್ಲಿಕ್ಕೆ ಇದೇ ಉದಾಹರಣೆ ಅಂತ ಚಮತ್ಕಾರ ಮಾಡ್ತಾರೆ. ಹಾಗಾಗಿ ಕೃಷ್ಣನನ್ನು ಅಪ್ಪಿತಪ್ಪಿ ಪುರುಷ ಪಕ್ಷಪಾತಿ ಅನ್ಲಿಕ್ಕೆ ಆಗಲ್ಲ, ಅವನು ಸ್ತ್ರೀ ಪಕ್ಷಪಾತಿ ಅಂತ ಚಮತ್ಕಾರ ಮಾಡಿದ್ದಾರೆ. ಇದು ನಿಜವೂ ಹೌದು. ಯಾರು ಕಾಳಿಂಗ ಪತ್ನಿಯರನ್ನು ಕೃಷ್ಣ ಉಳಿಸಿದ, ಅವರಿಗೆ ಸೌಭಾಗ್ಯ ಮಾಂಗಲ್ಯವನ್ನು ಕೊಟ್ಟ, ನೀಡಿದ ಅಂತ ಚಿಂತನೆ ಮಾಡ್ತಾರೆ, ಆ ಕಾಳಿಂಗ ಮರ್ದನ ಕೃಷ್ಣ ಅವರೆಲ್ಲರಿಗೂ ಅನುಗ್ರಹ ಮಾಡ್ತಾನಂತ. ಇದು ಬಹಳ ಬಹಳ ಅದ್ಭುತವಾದ ಕಥೆ. ಇದೊಂದು ಚರಿತ್ರೆ. ಇದರಲ್ಲಿ ಏನಾಯ್ತು ಮುಂದೆ, ಕಾಳಿಂಗನಿಗೆ ಹೇಳ್ತಾನೆ, ನೀರಿನಲ್ಲಿ ಇರಬೇಡ, ನೀರು ವಿಷ ಮಾಡ್ತೀವಿ, ಆ ವಿಷದ ನೀರು ನನ್ನ ಗೋವುಗಳು ಕುಡಿತಾವೆ, ಗೋಪಾಲಕರು ಕುಡಿತಾರೆ, ಮೂರ್ಛೆ ಬೀಳ್ತಾರೆ. ಇಷ್ಟು ಪರಿಸರ ಯಾಕೆ ಹಾಳು ಮಾಡಬೇಕು ನೀನು ಇಲ್ಲಿದ್ದು? ನಾನು ಎಲ್ಲಿರಲಿ ಅಂತ ಕೇಳ್ದೆ. ಹಾಗಾದರೆ ನಾನು ಎಲ್ಲಿರಲಿ? ನೀನಿಲ್ಲಿದ ರಮಣಕ ಅನ್ನೋ ದ್ವೀಪಕ್ಕೆ ಹೋಗು, ಜನವಸತಿ ಇಲ್ಲ ಅಲ್ಲಿ. ಅಲ್ಲಿ ರಮಣಕ ದ್ವೀಪದಲ್ಲಿ ವಾಸ ಮಾಡ್ಕೊ. ಅಲ್ಲ, ನಾನು ಇಲ್ಲಿದ ದ್ವೀಪಕ್ಕೆ ಹೋಗುವಾಗ ದಾರಿಯಲ್ಲಿ ಗರುಡ ಬರ್ತಾನೆ ಎಂದ. ಅವನಿಗೆ ಗರುಡನ ಭಯ. ಕೃಷ್ಣ ಹೇಳ್ದ, ಇಷ್ಟು ದಿನ ಇದ್ದ ಭಯ ಈಗ ದೂರ ಆಗಿದೆ ಎಂದಂತ. ಅದನ್ನು ಬಿಟ್ಟುಬಿಡು ಅಂದ, ಭಯ ಪಡಬೇಡ. ನೋಡಿ, ಕಾಳಿಂಗನಿಗೆ ಅಭಯ ನೀಡಿದ ಮಹಾನುಭಾವ ಕೃಷ್ಣ ಅಂತದೆ ಭಾಗವತ. ಯಾಕೆ ಕಾಳಿಂಗ ಕೇಳ್ತಾನೆ, ಯಾಕೆ ಕೃಷ್ಣ ಈಗ ಗರುಡ ನನಗೇನು ಮಾಡಲ್ಲ ಅಂತಿದ್ದಿ? ಇಷ್ಟೋ ತನಕ ತುಳಿದ್ನೆಲ್ಲ ನಿನ್ನ ತಲೆ ಮೇಲೆ, ನೀ ನನ್ನ ಭಕ್ತ ಆಗಿದಿ ಅಂತ ಹಣೆ ಮೇಲೆ ಚಿಹ್ನೆ ಮೂಡಿದೆ, ಗರುಡ ನಿನ್ನ ಮುಟ್ಟಲ್ಲ, ID ಕಾರ್ಡ್ ಇದೆ ಹೋಗು ಅಂತಂದಂತೆ ಕೃಷ್ಣ. ಇದು ಭಗವಂತನ ಮಹಿಮೆ. ನೋಡಿ, ಕೃಷ್ಣ ಸಿಟ್ಟಿನಿಂದ ತುಳಿದ್ನೇನೋ ಅಂತ ನಮಗೆ, ತುಳಿದದ್ದು ಸಿಟ್ಟಿನಿಂದ ಅಂತ. ಆದರೆ ತುಳಿದದ್ದು ಕೃಷ್ಣ ಹಣೆ ಮೇಲೆಲ್ಲ ಚಿಹ್ನೆ ಮೂಡಲಿ ಅಂತ ತುಳಿದ್ನೇ ಹೊರತು ಅವನ ಸಿಟ್ಟಿನಿಂದ ಅಲ್ಲ. ಅವ ಮಾಡೋ ಸಿಟ್ಟು ಭಕ್ತನಿಗೆ ವರವಾಗ್ತದೆ ಅನ್ಲಿಕ್ಕೆ ಈ ಚರಿತ್ರೆ ಅಂತಾರೆ ವಾದರಾಜರು.
ಕ್ರೋಧೋಪಿ ದೇವಸ್ಯ ವರೇಣ ತುಲ್ಯ, ದೇವಸ್ಯ ಕ್ರೋಧ ಅಪಿ ವರೇಣ ತುಲ್ಯ ಭವತಿ ಕಾಳಿಂಗಸ್ಯ ಅಂತಂತಾರೆ. ಕೃಷ್ಣನ ಸಿಟ್ಟು ಕೂಡ ಸಿಟ್ಟೇ ಇಲ್ಲ, ಅದು ಸರಿ. ಒಂದು ವೇಳೆ ಇದೆ ಅಂತ ನೀವು ಭಾವಿಸಿದರೂ ಕೂಡ ಭಕ್ತನಿಗೆ ಮಾತ್ರ ಅದು ವರವಾಗಿ ಪರಿಣಮಿಸಿದೆ ಎನ್ನಲಿಕ್ಕೆ ಕಾಳಿಂಗನ ಹೆಡೆಯ ಮೇಲೆ ಹೆಜ್ಜೆಗಳ ಚಿಹ್ನೆ ಮೂಡಿಸಿದ್ದೇ ನಿದರ್ಶನ ಅಂತಂದ್ರಂತ. ಕೃಷ್ಣನ ಪಾದದ ಚಿಹ್ನೆ ಅಂದರೆ ಅರ್ಥ ಏನು? ಕೃಷ್ಣನ ಚಿಹ್ನೆಗಳು ಅಂದರೆ ಯಾವುದು? ಶಂಖ, ಚಕ್ರ, ಇವುಗಳೇ ಅಲ್ವೇ ಕೃಷ್ಣನ ಚಿಹ್ನೆ. ನಾವೆಲ್ಲ ಅದನ್ನು ಧರಿಸುವ ಪ್ರಯತ್ನ ಮಾಡಬೇಕು. ಒಂದು ದಿವಸವೂ ಬಿಡಬಾರ್ದು. ಎಂಥ ಸಮಯಲೇ ಇರಲಿ, ಏನೇ ಸಂದರ್ಭಗಳಿರಲಿ, ಕೃಷ್ಣನ ಶಂಖಚಕ್ರಗಳನ್ನು ದೇವಭಕ್ತರಾದವರು ಧರಿಸಲೇಬೇಕಂತ. ಊರ್ಧ್ವ ಪುಂಡ್ರಗಳನ್ನು ಸ್ತ್ರೀ ಪುರುಷರಿಬ್ಬರೂ ಧಾರಣೆ ಮಾಡಬೇಕು. ಶಂಖಚಕ್ರಗಳನ್ನು ಅವರಿಗೆ ಗದಾ ಮುದ್ರೆ ಅಂತ ತಿಳಿಸ್ತದೆ, ಅದಕ್ಕೆ ತಕ್ಕಂತೆ ಅವರು ಧಾರಣೆ ಮಾಡಬೇಕು. ಬಿಡಬಾರ್ದು ಅದನ್ನು. ಇತ್ತೀಚೆಗೆ ಏನು ಮಾಡ್ತಿದ್ದಾರೆ ಕೆಲವರು ಅಂದರೆ ಹಚ್ಕೊಂಡು ಅಳುಗಿಸ್ಕೊಂಡು ಹೋಗ್ತಾರೆ ಆಫೀಸಿಗೆ. ಇದೊಂದು ಶುರು ಆಗಿದೆ ನಮ್ಮಲ್ಲಿ. ಹಾಗೂ ಮಾಡಬಾರ್ದು. ಅದು ದೇಹದಲ್ಲಿ ಯಾವಾಗಲೂ ಚಿಹ್ನಿತವಾಗಿರಬೇಕು. ಲಾಭ ಏನು? ಗರುಡನಂಥವರ ಭಯ ಪರಿಹಾರ ಅಂತ ಅರ್ಥ. ಲಾಭ ಗರುಡನ ಭಯ ಪರಿಹಾರ ಆಯಿತು ಕಾಳಿಂಗನಿಗೆ. ಹಾಗೆ ನಮಗೆ ಮುಂದೆ ಏನಾದರೂ ಬರಲಿಕ್ಕಿದ್ರೆ ಆಪತ್ತು, ಆ ಭಯ, ಆ ಆಪತ್ತು ಪರಿಹಾರ ಆಗ್ತದೆ. ಭಗವಂತನ ಚಿಹ್ನೆ ಧರಿಸಿ ನಾವು ಯಾವಾಗಲೂ ಓಡಾಡಬೇಕಂತ. ವಾದರಾಜರು ಒಂದು ಕಡೆ ಹೇಳ್ತಾರೆ, ದಿನಾ ಊರ್ಧ್ವ ಪುಂಡ್ರ ಧಾರಣೆ ಮಾಡ್ತಿದ್ದು ಕೃಷ್ಣನ ಪ್ರೀತಿಗಾಗಿ ಅವನ ಚಿಹ್ನೆಗಳನ್ನು ಧರಿಸ್ತಾ ಇದ್ದರೆ ಏನು ಲಾಭ ಆಗ್ತದೆ? ದಿನಾ ಹಣೆ ಹಚ್ಕೊಳ್ಳೇಬೇಕು, ತೀಡಲೇಬೇಕಲ್ಲ ಊರ್ಧ್ವ ಪುಂಡ್ರ. ಲಾಭ ಏನು? ಹಣೆಯಲ್ಲಿ ಬರೆದ ಬರವಣಿಗೆಗಳು ವ್ಯತ್ಯಾಸ ಆಗ್ತಾವಂತೆ. ಏನೇನೋ ಬರವಣಿಗೆ ಬರೆದಿದ್ರೆ ನಮ್ಮ ಕರ್ಮಾನುಸಾರ ದಿನಾ ಊರ್ಧ್ವ ಪುಂಡ್ರವನ್ನು ತೀಡೋದ್ರಿಂದ ಏನು ಬರಿಬೇಕೋ ಅದು ಬರೀಲಿಕ್ಕೆ ಆಗ್ತದಂತೆ. ಅಷ್ಟು ಶಕ್ತಿ ಊರ್ಧ್ವ ಪುಂಡ್ರ ಧಾರಣೆಗಿದೆ. ಅದು ಸಾಧಾರಣ ಅಲ್ಲಲ್ಲ. ಗೋಪಿಕೆಯರೊಟ್ಟಿಗೆ ಕೃಷ್ಣ ಎಲ್ಲಿ ವಿಹಾರ ಮಾಡಿ ತನ್ನ ಪಾದದ ಧೂಳನ್ನೆಲ್ಲ ಅದಕ್ಕೆ ಸ್ಪರ್ಶ ಮಾಡಿಸಿದ್ದಾನೆ. ಅದು ದೇವರ ಪಾದದ ಧೂಳು, ಅದೇ ಗೋಪಿಚಂದನ. ಅದನ್ನು ಹಣೆಯ ಮೇಲೆ ಧರಿಸಿದರೆ ಅದು ನಮ್ಮ ಹಣೆಯ ಬರವನ್ನೇ ತೀಡಿಬಿಡ್ತದಂತೆ, ಬೇರೆ ಮಾಡಿಬಿಡ್ತದೆ. ಊರ್ಧ್ವಂ ಯದೃತ ಲೋಕ ಮುಚ್ಚ ಪದವಿ ಸೋಪಾನ ಮನ್ವೇತಿ ತತ್ ಗೋಪೀ ಚಂದನ ಮಂಜಸಾ ವಿಜಯತೆ ತಾಪತ್ರಯೋನ್ಮೂಲನಂ ಅಂತಾರೆ. ಹಿಂದೆಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಈ ವಯಸ್ಸಿಗೆ ಮಾತು ಬರಬೇಕು ಅಂತ ನಿರೀಕ್ಷೆ ಇರ್ತಿತ್ತು. ಸ್ವಲ್ಪ ತಡ ಆಗ್ತಿತ್ತು ಕೆಲವರಿಗೆ. ಆವಾಗ ಹಳೇ ಪದ್ಧತಿ, ಸ್ವಲ್ಪ ಗೋಪಿಚಂದನ ನೀರು ಬಾಯಲ್ಲಿ ಹಾಕ್ರಿ ಮಗುವಿಗೆ ಮಾತು ಬೇಗ ಬರ್ತದೆ ಅಂತಿದ್ರಂತೆ. ಮಾತು ಬರದವರಿಗೆ ಮಾತು ಕೊಡುವ ಶಕ್ತಿ ಗೋಪಿಚಂದನಲ್ಲಿ ಇಟ್ಟಿದ್ದಾನೆ ಭಗವಂತ. ಕೆಲವರಿಗೆ ಬುದ್ಧಿ ಕಡಿಮೆ ಇರ್ತಿತ್ತು, ಗೋಪಿಚಂದನ ನೀರು ಕುಡಿಸಿದರೆ ಬುದ್ಧಿ ಬೇಗ ಬೆಳವಣಿಗೆ ಆಗ್ತದೆ. ಆ ಶಕ್ತಿ ಗೋಪಿಚಂದನಲ್ಲಿ ಇಟ್ಟಿದ್ದಾನೆ. ನಾವು ಏನು ಮಾಡಿದರೂ ಔಷಧಿಗಳನ್ನೇ ನಂಬುತ್ತೇವೆ ಅಂತ ನಮ್ಮದು. ಮನೆ ತುಂಬ ನಾನು ಔಷಧಿನೇ ಇಟ್ಟು ಕಳಿಸಿದೇನೋ ನಿನ್ನ ಅಂತ ದೇವರು. ನಿನ್ನ ಮನೆಯಲ್ಲಿರೋ ಅರಶಿನ, ನಿನ್ನ ಮನೆಯಲ್ಲಿರೋ ಕುಂಕುಮ, ನನಗಾಗಿ ಅಂತ ನನ್ನ ಪ್ರೀತಿಗಾಗಿ ಹಚ್ಚಿಕೊಳ್ಳುವ ಆ ಗೋಪಿ ಚಂದನ, ನನ್ನ ಶಾಲಿಗ್ರಾಮದ ಮೇಲೆ ನೀನು ದಿನನಿತ್ಯ ಮಾಡುವ ತೀರ್ಥ ಅಥವಾ ನಿರ್ಮಾಲ್ಯ, ದಿನ ಅರ್ಪಿಸುವ ತುಳಸಿ, ಇದಕ್ಕಿಂತ ದೊಡ್ಡ ಔಷಧಿ ಹಾಕಬೇಕು ನಿನಗೆ ಅಂತ ಕೇಳ್ತಾನೆ ಭಗವಂತ. ದೊಡ್ಡ ಔಷಧಿಗಳಿವೆಲ್ಲ. ಎಂಥೆಂಥ ಮುಂದೆ ಬರುವ ಹೊಸ ಹೊಸ ರೋಗಗಳನ್ನು ಪರಿಹರಿಸುವ ಶಕ್ತಿ ಇದರೊಳಗಿದೆ. ತುಳಸಿ ಬೆಳೆಸು, ಮನೆಯಲ್ಲಿ ತುಳಸಿ ಬೆಳೆಸು, ಪಾರಿಜಾತ ಬೆಳೆಸು. ನೋಡ, ಆ ಪಾರಿಜಾತದ ಎಲೆ ನೀರಿಗೆ ಕುದಿಸ್ಕೊಂಡು ಕುಡಿ, ಅದು ಎಂಥ ಔಷಧಿ ಆಗ್ತದೆ. ಜ್ವರ ಪರಿಹಾರ ಮಾಡುವ ಶಕ್ತಿ ಪಾರಿಜಾತದಲ್ಲಿಟ್ಟಿದ್ದಾನೆ ಭಗವಂತ. ಆದರೆ ನಾವು ಅದನ್ನು ಅನುಭವಿಸ್ತಾ ಇಲ್ಲ. ಇದನ್ನು ಯೋಚಿಸಿದರೆ ಆಶ್ಚರ್ಯ ಆಗ್ತದೆ. ಯಾಕೆ ದೇವರು ತನ್ನ ಪೂಜೆಗೆ ಹೂವನ್ನು, ತುಳಸಿಯನ್ನು ಮನೆಯಲ್ಲೇ ಬೆಳೆಸಿದ್ದನ್ನು ನೀವು ನನಗೆ ಏರಿಸ್ರಿ ಅಂತ ಯಾಕೆ ಅಂತಾನೆ? ತನಗಾಗಿ ಅಲ್ಲ, ಅದು ನಿನ್ನ ಮನೆಯಲ್ಲಿದ್ದರೆ ನಿನಗೆ ಆಪತ್ತು ಬರಲ್ಲ, ಅದಕ್ಕೆ ಅದು ನಿನ್ನ ಮನೆಯಲ್ಲಿ ಬೆಳೆಸಿದ್ದನ್ನು ಕೊಡು ಅಂತಾನೆ ಭಗವಂತ. ಕೆಲವರಿಗೆ ಅದೇನೋ ಕಸ ಅನ್ನಿಸ್ಲಿಕ್ಕೆ ಶುರುವಾಗಿದೆ. ಮನೆಯಲ್ಲಿ ಹೂ ಬೆಳೆಸೋಣ, ಅದ್ರ ಎಲೆ ಎಲ್ಲ ಕೆಳಗೆ ಬೀಳೋಣ, ಮತ್ತದನ್ನು ಕಸ ಹೊಡೆಯೋಣ. ಯಾಕೆ ಬೇಕು ಕಸ ಅಲ್ಲದು, ಅದು ರಸ. ನೋಡಿ, ರಸವನ್ನು ಕಸ ಅಂತ ನಾವು ಅಂದ್ಕೊಂಡಿದ್ದೀವಿ. ಹಿಂಗೆ ಮಾಡಿ ಮಾಡಿ ಅರ್ಧ ಒಣ ಕಸದ ಬುಟ್ಟಿ ಬೇರೆ ಆಯಿತು, ಹಸಿ ಕಸದ ಬುಟ್ಟಿ ಬೇರೆ ಆಯ್ತು. ಈಗ ಮನೆಯೊಳಗೆ ಒಣ ಕಸ, ಹಸಿ ಕಸ, ಛೇ 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 ಛೇ. ಮನೆ ತುಂಬ ಕಸದ ಬುಟ್ಟಿ,
ಮೊದಲು ಊರಿಗೆ ಒಂದೆಲ್ಲೋ ಇರ್ತಿತ್ತು, ಎಲ್ಲೋ ಕಸ ಹಾಕ್ಲಿಕ್ಕೆ ಒಂದು. ಈಗ ನಾವು ಹೆಂಗೆ ಮಾಡ್ಕೊಂಡ್ವಿ ಅಂದರೆ ಮನೆಯಲ್ಲಿ ಹಸಿ ಕಸದ ಬುಟ್ಟಿ ಬೇರೆ, ಒಣ ಕಸದ ಬುಟ್ಟಿ ಬೇರೆ. ಇದು ಏನು ನಮ್ಮ ಬೆಳವಣಿಗೆ ನಮಗೆ ಅರ್ಥ ಆಗದೆ ಇರೋಂಗೆ ಆಗಿಬಿಟ್ಟಿದೆ. ಭಗವಂತನ ಮಹಿಮೆನೇ ಅದ್ಭುತ ನೋಡಿ. ಕಾಳಿಂಗ ಸರ್ಪದ ಚರಿತ್ರೆಯಲ್ಲಿ ದೇವರು ಪಾದದ ಚಿಹ್ನೆ ಮೂಡಿಸಿದ್ದಕ್ಕೆ ಎಷ್ಟು ಅರ್ಥ ಇದೆ ಅನ್ನೋದನ್ನು ನಾವು ಚಿಂತನೆ ಮಾಡಿದ್ವಿ. ಅದಕ್ಕೆ ಮುದ್ರಧಾರಣೆ ಮಾಡಿಕೊಳ್ಳೋಣ, ಗೋಪಿಚಂದನ ಧರಿಸೋಣ, ಅದು ದೇವರ ಪ್ರೀತಿಗಾಗಿ ಮಾಡೋಣ, ಆಪತ್ತುಗಳ ಪರಿಹಾರಕ್ಕೆ ಮಾಡಿಕೊಳ್ಳೋಣ, ಗರುಡನಂಥವನ ಭಯ ಪರಿಹಾರಕ್ಕೆ ಮಾಡಿಕೊಳ್ಳೋಣ ಅಂತ ಹೇಳ್ತಾರೆ. ಆತ ರಮಣಕ ದ್ವೀಪಕ್ಕೆ ಹೊರಟ. ಈ ನೀರಿನಲ್ಲಿ ಮೊದಲೇ ಸೇರಿದ ವಿಷ ಏನು ಮಾಡಬೇಕು? ಅಲ್ಲಿನ್ನೂ ಮಷಿನ್ ಬಂದಿರಲಿಲ್ಲಲ್ಲ ಜಪಾನಿಂದ. ಇಲ್ಲೇನೋ ನದಿ ನೀರನ್ನು ಸ್ವಚ್ಛ ಮಾಡಲಿಕ್ಕೆ ಮಷಿನ್ ಬಂದದ ಸರಿ, ಯಮುನೆ ನೀರಿನಲ್ಲಿ ಆಲ್ರೆಡಿ ವಿಷ ಸೇರ್ಕೊಂಡು ಬಿಡ್ತಲ್ಲ, ಅದನ್ನೇನು ಮಾಡೋದು? ಗೋಪಾಲಕರೆಲ್ಲ ನಿಂತಿದ್ದಾರೆ. ತನ್ನ ಅತಿಮಾನುಷ ಚರಿತ್ರೆ ತೋರಿಸಿದ. ಮತ್ತೆ ಬರೀ ಕಾಳಿಂಗನನ್ನು ಕುಣಿದದ್ದಲ್ಲ, ನರ್ತಿಸಿದ್ದಲ್ಲ, ಮರ್ದಿಸಿದ್ದಲ್ಲ. ಎಲ್ಲರೂ ನೋಡುವಾಗ ಕೃಷ್ಣನ ದೃಷ್ಟಿ ಯಮುನೆಯ ಕಡೆಗೆ ಹೋಯ್ತಂತೆ. ಯಮುನೆಯ ನೀರಿನೊಳಗಿದ್ದ ವಿಷವನ್ನು ಕಣ್ಣಿನಿಂದ ಹೀರ್ತಾನಂತೆ ಕೃಷ್ಣ. ಆ ಅರ್ಥದಲ್ಲಿ ಆ ನಾಮ ಅನ್ವರ್ಥಕ. ಕೃಷ್ಣ ಅಂದರೆ ಹೀರುವವ, ಆಕರ್ಷಿಸುವವ ಅಂತ ಅರ್ಥ. ಏನು ಆಕರ್ಷಿಸುವವ? ಯಮುನೆಯ ನೀರಿನಲ್ಲಿ ಕಾಳಿಂಗ ಬಿಟ್ಟು ಹೋಗಿದ್ದ ವಿಷವನ್ನು ಆಕರ್ಷಿಸಿದ್ರಿಂದ ಕೃಷ್ಣ ಆ ನಾಮ ಅನ್ವರ್ಥಕ ಆಯ್ತಂತೆ. ಆಮೇಲೆ ನೀರು ವಿಷಮಯವಾದದ್ದು ಸ್ವಚ್ಛ ಆಯಿತು, ಒಂದು ಅಂಶ. ಭಗವತ್ಪಾದರು ಇನ್ನೂ ಒಂದು ವಿಷಯ ಹೇಳ್ತಾರೆ. ಅದೇ ನೀರು ಕುಡಿದು ಎಷ್ಟೋ ಗೋವುಗಳು ಮೂರ್ಛೆ ಬಿದ್ದಿದ್ವಲ್ಲ, ಗೋಪಾಲಕರು ಮೂರ್ಛೆ ಬಿದ್ದಿದ್ರು ದಡದಲ್ಲಿ. ಕೃಷ್ಣ ಅಂದ, ನೀರಿನ ವಿಷನೇ ತೆಗೆದಿದ್ದೇನಂತೆ, ಇನ್ನು ಗೋವಿನ ವಿಷ ಯಾಕೆ ಬಿಟ್ಟೇನು ಅನ್ನಂತೆ. ಗೋವಿನಲ್ಲಿದ್ದ ವಿಷವನ್ನು ದೃಷ್ಟಿ ಬೀರಿ ಹೀರಿ ಅವುಗಳನ್ನು ಎಬ್ಬಿಸಿದ್ದಂತೆ. ಗೋಪಾಲಕರನ್ನು ಎಬ್ಬಿಸಿದ, ಮಲಗಿದವರು ಎದ್ದ ಹಾಗೆ ಎದ್ದರಂತೆ. ಯಾರಿಗೂ ವಿಷದ ಬಾಧೆ ಇಲ್ಲ ಅನಿಸ್ಬಿಟ್ಟ. ಅದನ್ನು ನೆನಪಿಸ್ಕೊಂಡು ಗೋಪಾಲಕರು, ಗೋಪಿಕೆಯರು, ಅದರಲ್ಲಿ ವಿಶೇಷ ಗೋಪಿಕೆಯರು ಅಂತಾರೆ, ಯಾಕೆ ಕೃಷ್ಣ ನಮ್ಮನ್ನು ಬಿಟ್ಟೋದಿ ನೀನು? ವಿಷ ಜಲಾಶಯಾದ್ವ್ಯಾಳ ರಾಕ್ಷಸಾತ್ ವರ್ಷಮಾರುತಾತ್ ವೈದ್ಯುತಾನಲಾತ್. ಖರ್ಚಿಲ್ಲ, ಡಾಕ್ಟ್ರನ್ನ ಕರೀಲಿಲ್ಲ, ಆಪತ್ತು ಪರಿಹಾರ ನಿಧಿ ಅವ್ರಿಗೆ ಫೋನ್ ಮಾಡಲಿಲ್ಲ, ಸರ್ಕಾರದಿಂದ ಇಷ್ಟು ನೀವು ಇದಕ್ಕೆ ದುಡ್ಡು ಕೊಡಬೇಕು ಅಂತ ಕೊಡುವ ಪ್ರಸಂಗ ಬರಲಿಲ್ಲ, ಕಾಂಪನ್ಸೇಷನ್ ಕೊಡಬೇಕಾಗಿಲ್ಲ. ಒಬ್ಬ ಕೃಷ್ಣ ನೀರನ್ನು ಸ್ವಚ್ಛ ಮಾಡಲಿಕ್ಕೂ ಅವನೇ, ವಿಷವನ್ನು ಸ್ವಚ್ಛ ಮಾಡಲಿಕ್ಕೂ ಅವನೇ, ಮಲಗಿದವ್ರನ್ನ ನೀರು ಕುಡಿದು ಎಬ್ಬಿಸಲಿಕ್ಕೂ ಅವನೇ, ಸಾಯಲಿಕ್ಕಾದವ್ರನ್ನ ಬದುಕಿಸ್ಲಿಕ್ಕೂ ಅವನೇ, ತಪ್ಪು ಮಾಡಿದವನಿಗೆ ಶಿಕ್ಷಿಸ್ಲಿಕ್ಕೂ ಅವನೇ, ಅಪರಾಧ ಮಾಡಿದರೆ ಸಹಿಸಲಿಕ್ಕೂ ಅವನೇ. ಅಪರಾಧ ಮಾಡಿದ್ದಕ್ಕೆ ಸಹಿಸಿದ್ನಲ್ಲ, ಮತ್ತೆ ಸಹಿಸಲಿಕ್ಕೂ ಅವನೇ. ಹೆಣ್ಣಿಗೆ ಸೌಭಾಗ್ಯವನ್ನು ಉಳಿಸ್ಲಿಕ್ಕೂ ಅವನೇ, ಹೆಣ್ಣಿಗೆ ಸೌಭಾಗ್ಯ ಉಳಿಸಿದವನು ಅವನೇ. ವಿಷಜಂತುವಿನಂತಹ ಹಾವಿಗೂ ಆವಾಸ ಸ್ಥಾನ ರಮಣಕ ದ್ವೀಪವನ್ನು ಕಲ್ಪಿಸಿದವನು ಅವನೇ. ದೇವಲೋಕದ ದೇವತೆಗಳನ್ನು ಕೆಳಗಿಳಿಸಿ ತನಗೆ ಪಕ್ಕವಾದ್ಯ ಸೇವೆ ಮಾಡಿಕೊಳ್ಳೋ ಹಾಗೆ ಆಯೋಜನೆ ಮಾಡಿದವನು ಅವನೇ. ಇದೇ ಕೃಷ್ಣನ ಚರಿತ್ರೆಯನ್ನು ನಾವು ಕೇಳ್ತಿದ್ದೇವೆ ಅಂದರೆ ನಮ್ಮ ಮನಸ್ಸಿನ ವಿಷವನ್ನು ಪರಿಹಾರ ಮಾಡೋನು ಅವನೇ ಅಂತ ವ್ಯಾಖ್ಯಾನ ಮಾಡ್ತಾರೆ ಮಹಾನುಭಾವ. ನಮ್ಮ ಮನಸ್ಸಿನಲ್ಲಿ ಒಂದು ವಿಷ ಸೇರಿಕೊಂಡಿದೆ, ಅದು ಯಮುನೆ ನೀರಿದ್ದ ಹಾಗೆ. ನಾನು ನಾನು ಅಂತ ಬುಸುಗುಟ್ಟುವ ಕಾಳಿಂಗ ಹೆಡೆಬಿಚ್ಚಿ ಅದು ತನ್ನ ಆಟ ನಡೆಸ್ತಾ ಇದೆ. ಈ ಮರ್ದನದ ಕಥೆಯನ್ನು ಶ್ರವಣ ಮಾಡಿದರೆ ನಮ್ಮ ಮನಸ್ಸಿನ ಒಳಗಿರುವ ಆ ಕಾಳಿಂಗನ ಹೆಡೆ ಕೃಷ್ಣನ ಪಾದದಿಂದ ಮೇಲಿಂದ ಮೇಲೆ ಮರ್ದನಗೊಂಡ್ರೆ ಒಳಗೆ ಸೇರಿಕೊಂಡ ವಿಷವನ್ನು ತನ್ನ ದೃಷ್ಟಿಯಿಂದ ಆಕರ್ಷಿಸಿದರೆ ನಿಮ್ಮೆಲ್ಲರ ಮನಸ್ಸು ನಿಷ್ಕಳಂಕ ಚಂದ್ರಮಂಡಲದಂತ ಆಗ್ತದೆ ಅನ್ನೋ ಚರಿತ್ರೆಯ ಸಂದೇಶವನ್ನು ಅನುಸಂಧಾನ ಮಾಡಬೇಕಂತ. ಇದು ಕೃಷ್ಣಾವತಾರದ ಕಾಳಿಂಗ ಮರ್ದನದ ಕಥೆ. ಇದು ಒಂದರ್ಥ, ಒಂದು ಅಭಿಪ್ರಾಯದಿಂದ ಅನುಸಂಧಾನ ಮಾಡಿತು. ಹೀಗೆ ಕೃಷ್ಣನ ಕಥೆಯನ್ನು ಬೇರೆ ಬೇರೆ ಹೇಳ್ತಾರೆ ಭಾಗವತದ ದಶಮ ಸ್ಕಂದದಲ್ಲಿ. ಒಮ್ಮೆ ಏಕಾದಶಿ ನಿರಾಹಾರ ಮಾಡಿದ್ದ ನಂದಗೋಪ ದ್ವಾದಶಿ ಪಾರಣೆ ಸಮಯಕ್ಕೆ ಯಮುನೆಯ ನೀರಿಗೆ ಹೋದ. ಬೇಗ ಎದ್ದು ನೀರಿಗೆ ಹೋಗಿ ಸ್ನಾನ ಮಾಡಿ ದೇವರ ಪೂಜೆ ಮಾಡಿ ದ್ವಾದಶಿ ಪಾರಣೆ ಆಗಬೇಕಲ್ಲ ಅಂತ ಯಶೋದೆ ಎಲ್ಲ ಮಾಡಿದಾಳೆ, ಸಿದ್ಧಪಡಿಸಿದಾಳೆ ನೈವೇದ್ಯಕ್ಕೆ. ಸ್ನಾನಕ್ಕೆ ಹೋದಾತ ಬರಲೇ ಇಲ್ಲ.
ಕೃಷ್ಣನನ್ನು ಎಬ್ಬಿಸಿದ್ಲು. ಕೃಷ್ಣ ಯಾಕೋ ನಿಮ್ಮಪ್ಪ ಬಂದಿಲ್ಲ ನೋಡೋ. ಕೃಷ್ಣ ಯಮುನೆಯ ಬಳಿಗೆ ಬಂದ. ಎಲ್ಲಿದ್ದಾನೆ? ನೀರಿನ ಬಳಿ ಎಲ್ಲಿಲ್ಲ, ಯಮುನೆಯ ಬಳಿ ಇಲ್ಲ. ಯಮುನೆಗೆ ಕೇಳ್ದ, ನಮ್ಮಪ್ಪ ಬಂದಿದ್ದ ಅಂದ. ಇಲ್ಲ ಅಂದ್ಲು. ಇಲ್ಲಿಲ್ಲ, ಎಲ್ಲಿ ಹೋಗಿದ್ದಾನೆ? ಅವನು ಬರುವಾಗ ಸ್ನಾನದ ಸಮಯ ಅದು ಅವೇಳ್ಳೆ ಇತ್ತು. ಅವೇಳ್ಳೆ ಅಂದರೆ ಸಮಯ ಅಲ್ಲ, ಅದು ಅಕಾಲ. ಲೋಕದೊಳಗೆ ಸ್ನಾನದ ಸಮಯ ಅಂತ ನಿಗದಿಪಡಿಸಿದೆ ಶಾಸ್ತ್ರ. ಅದು ಮೀರಿ ಮಾಡಬಾರ್ದು ಅಂತಿದೆ. ಅವನೇನು ಮಾಡಿದ್ದಾನೆ, ನಿಶೀಥ ಕಾಲದಲ್ಲಿ ಬಂದುಬಿಟ್ಟಿದ್ದಾನೆ. ಆ ಸ್ನಾನ ಆ ಸಮಯಕ್ಕೆ ಬಂದರೆ ವರುಣನ ಎಲ್ಲ ಭೃತ್ಯರು ಅಲ್ಲಿಗೆ ಕಾಯ್ತಾ ಇರ್ತಾರಂತೆ ನೀರನ್ನು. ನಂದಗೋಪನನ್ನು ಅವರು ಬೇಡಿ ಹಾಕಿ ಎಳ್ಕೊಂಡು ಹೋಗ್ಬಿಟ್ರು, ಪಾಶ ಹಾಕಿ. ವರುಣನ ಮನೆಗೆ ಹೋಗಿದ್ದಾನೆ ಅಂತ ಗೊತ್ತಾಯಿತು. ಕೃಷ್ಣ ನೇರ ವರುಣನ ಮನೆಗೆ ಹೋಗಿಬಿಟ್ನಂತೆ. ವರುಣನ ಮನೆ ಕೃಷ್ಣ ಯಾವಾಗ ಬಂದ, ಆಗ ವರುಣ ಉವಾಚ, ಕೃಷ್ಣ ಬಂದದ್ದನ್ನು ನೋಡೇ ವರುಣ ಸ್ತೋತ್ರ ಮಾಡಿಬಿಡ್ತಾನೆ. ಅಬ್ಬಾ, ನನ್ನ ಮನೆಗೆ ವರುಣ ಬಂದುಬಿಟ್ನ, ಕೃಷ್ಣ ಬಂದಲ್ಲ ಅಂತ. ಅಲ್ಲಿಗೆ ಬಂದು ಕೃಷ್ಣ ಅಂತಾನೆ, ಎಲ್ಲೋ ನಮ್ಮಪ್ಪ ಎಲ್ಲಿದ್ದಾನೆ? ವರುಣ ಉವಾಚ ಮಹತ್ಯ ಪೂಜಯಿತ್ವಾ ತದ್ದರ್ಶನ ಮಹೋತ್ಸವ. ವರುಣನಿಗೂ ಆಸೆ ಇತ್ತಂತೆ ಕೃಷ್ಣನ ನೋಡಬೇಕು ಅಂತ. ಯಾವಾಗ ನಂದಗೋಪನನ್ನು ನೆಪ ಮಾಡಿ ಕೃಷ್ಣ ಬಂದ, ಬಹಳ 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 ಸಂತೋಷ ಆಯಿತು. ಅದ್ಯ ಮೇ ವಿಧೃತೋ ದೇಹ ಅದ್ಯಾರ್ಥೋಧಿಗತಃ ಪ್ರಭೋ ಯತ್ ಪಾದಭಾಜೋ ಭಗವನ್ ಅವಾಪುಹು ಪಾರಮಧ್ವನಃ. ನನ್ನ ಜನ್ಮ, ನನ್ನ ದೇಹ ಸಾರ್ಥಕ ಆಯಿತು. ಕೃಷ್ಣ ನನ್ನ ಮನೆ ತನಕ ಪಾದ ಬೆಳೆಸಿದೆ ಅಲ್ಲ. ಸಂಸಾರದಲ್ಲಿ ಹೋಗೋವರಿಗೆ ನೀನಲ್ವೇ ದಾರಿ, ನೀನಲ್ವೇ ದಡ. ನಿನ್ನಂಥ ದಡ ಯಾರಿದ್ದಾರೆ ಸಂಸಾರ ಸಾಗರದಲ್ಲಿ? ನಮಸ್ತುಭ್ಯಂ ಭಗವತೆ ಬ್ರಹ್ಮಣೇ ಪರಮಾತ್ಮನೇ ನಯತ್ರ ಶ್ರೂಯತೆ ಮಾಯಾ ಲೋಕದೃಷ್ಟಿ ವಿಕಲ್ಪನ ಅಜಾನತ ವಿಮೋಹೇನ ಮೂಢೇನ ಕಾರ್ಯವೇದಿನ ಆನೀತೋಯಂ ತವ ಪಿತಾ ತತ್ಪ್ರಭೋ ಕ್ಷಂತುಮರ್ಹಸಿ. ಅಜಾನತ ಮಾಮಕೇನ ಮೂಢೇನ, ನನ್ನ ಭೃತ್ಯರು ಮೂಢರು, ನಿನ್ನಪ್ಪ ಇವನು ಅಂತ ತಿಳಿಲಿಲ್ಲ ಅವರಿಗೆ. ಆ ಮೌಢ್ಯದಿಂದ ನಿಮ್ಮಪ್ಪನ ಕರ್ಕೊಂಡು ಬಂದರು. ನನ್ನ ಭೃತ್ಯರು ಮಾಡಿದ ಅಪರಾಧಕ್ಕೆ ನನ್ನನ್ನು ಕ್ಷಮಿಸಿಬಿಡು ಅಂತ ವರುಣ ಕೇಳಿದ್ದಂತೆ. ಕೇಳಿ ಆ ನಂದಗೋಪನನ್ನು ಕರೆಸಿದ. ಕೃಷ್ಣ ಇವನನ್ನು ಕರ್ಕೊಂಡು ಹೋಗ್ತೇನೆ ನಾನು ಅಂದಂತೆ. ಗೋವಿಂದ ನೀಯತ ಮೇಷ ಪಿತಾ ತೇ ಪಿತೃವತ್ಸಲ. ವರುಣನೇ ಕೊಟ್ಟು ಕಳಿಸಿಬಿಟ್ಟ, ಅಪರಾಧ ಆಗಿದೆ ಸ್ವಾಮಿ, ಕರ್ಕೊಂಡು ಹೋಗು ಅಂತ ಕಥೆ ಬರ್ತದೆ ಭಾಗವತದಲ್ಲಿ. ಇದನ್ನು ನೋಡಿದ ಮೇಲೆ ನಂದಗೋಪನಿಗೆ ಮೊದಲೇ ಗರ್ಗಾಚಾರ್ಯ ಹೇಳಿದ್ರಂತೆ, ನೋಡೋ ನಂದ, ನಾಮಕರಣಕ್ಕೆ ನನ್ನ ಕರೆಸಿದ್ದಿ ಹೇಳಿ ಕೇಳಿ ನೀನು, ಲೋಕದಲ್ಲಿ ಇದ್ದ ನಾಮಗಳೆಲ್ಲ ಇವಂದೇ ಅಂದಿದ್ರಂಥವ್ರು ಗರ್ಗಾಚಾರ್ಯರು ಅಂದರೆ ಯಾದವ ಕುಲದ ಪುರೋಹಿತರು. ಏನೇ ಯಾದವ ಕುಲದಲ್ಲಿ ಕಾರ್ಯಕ್ರಮಗಳು ನಡೆದರೂ ಗರ್ಗಾಚಾರ್ಯರೇ ಪೌರೋಹಿತ್ಯ ಮಾಡಿಸ್ತಾ ಇದ್ದರು. ಸಾಧಾರಣ ವ್ಯಕ್ತಿಯಲ್ಲ ಗರ್ಗ ಅಂದರೆ, ಮಹಾನುಭಾವರು. ಗರ್ಗ ಸಂಹಿತ ಅಂಥೇಳಿ ರಚನೆ ಮಾಡಿಕೊಟ್ಟಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ದೊಡ್ಡ ಗ್ರಂಥವನ್ನು ಕೊಟ್ಟವರು. ಅವರು ನಾಮಕರಣ ಮಾಡಲಿಕ್ಕೆ ಬಂದಾಗಲೇ ಹೇಳಿದ್ರಂತೆ, ನಿನ್ನ ಮಗನಿಗೇನು ನಾಮ ಇಡ್ಲಪ್ಪ, ಇದ್ದೆಲ್ಲ ನಾಮಗಳು ಅವಂದೇನೋ, ನಾನು ಯಾವ ನಾಮ ಇಡಲಿ ಅಂದಿದ್ರಂತೆ. ಇವನು ಗುಣಪೂರ್ಣನೋ, ಯಾಕೆ ನಾಮಗಳೆಲ್ಲ ಇವನ್ನೇ ಹೇಳ್ತಾವ, ಅದಕ್ಕೆ ಗುಣಪೂರ್ಣ. ಇವನು ಬಿಟ್ಟು ಇನ್ಯಾರನ್ನೂ ಹೇಳೋದೇ ಇಲ್ಲ. ಇವನು ಪರಮಪುರುಷ, ಅನಾದಿ ವಿಷ್ಣು, ಭಗವಾನ್ ನಾರಾಯಣನೇ ನಿನ್ನ ಮಗನಾಗಿ ಬಂದಿದ್ದಾನೆ ಅಂತ ಹೇಳಿದರು. ಅದು ಇನ್ನೂ ಖಾತ್ರಿಯಾಗಿರಲಿಲ್ಲ. ಯಾವಾಗ ವರುಣನ ಮನೆಗೆ ಬಂದ, ವರುಣ ಯಾವಾಗ ಕೃಷ್ಣನನ್ನು ಹೀಗೆ ನಮಸ್ಕರಿಸಿ ತಪ್ಪಾಯಿತು ಅಂತ ಕ್ಷಮೆ ಕೇಳ್ದ, ನಂದಗೋಪನಿಗೆ ಖಾತ್ರಿ ಆಯಿತು ಅಂತ ಭಾಗವತ ಹೇಳ್ತದೆ. ಆ ರೀತಿ ಚರಿತ್ರೆಯನ್ನು ಭಾಗವತದಲ್ಲಿ ಬಂದದ್ದನ್ನು ನೋಡ್ತೇವೆ. ಈ ಚರಿತ್ರೆಯ ತಿಳುವಳಿಕೆ ನಮಗೆ ಚೆನ್ನಾಗಿರಬೇಕು. ಇಲ್ಲಿ ಹೇಳುವಾಗ ಒಂದು ಮಾತು ಹೇಳ್ತಾರೆ, ವರುಣನಂಥವನಿಂದಲೂ ನಮಸ್ಕೃತನಾದ ನಂದಗೋಪನಿಗೆ ತಾನು ಯಾರು ಅಂತನ್ನೋದನ್ನು ತೋರಿಸಿಕೊಟ್ಟ. ಆಮೇಲೆ ಬಂದ ಮೇಲೆ ನಂದಗೋಪನಿಗೆ ತಲೆ ಒಳಗೆ ಅದೇ ಯೋಚನೆ ಅಂತೆ, ನಾನು ಇಷ್ಟು ದಿವಸ ನನ್ನ ಮಗ ಅಂತ ಅನ್ಕೊಂಡ್ಬಿಟ್ಟಿದ್ದೆ, ಹರೇ ರೇ ಕೃಷ್ಣ ನನ್ನ ಮಗನಲ್ಲ ಅಂತ ಜ್ಞಾನೋದಯ ಆಯ್ತಂತೆ. ಈ ಕಥೆಯನ್ನು ಕೂಡ ಭಾಗವತದಲ್ಲಿ ಉಲ್ಲೇಖ ಮಾಡ್ತಾರೆ. ಇನ್ನೂ ಒಂದು ಚರಿತ್ರೆಯನ್ನು ಭಾಗವತದಲ್ಲಿ ಉಲ್ಲೇಖಿಸ್ತದೆ ದಶಮಸ್ಕಂದದಲ್ಲಿ. ಕೆಲವೊಮ್ಮೆ ಗೋಪಾಲಕರು
ಕೃಷ್ಣನ ಬಳಿಗೆ ಬಂದು ಸಲಿಗೆಯಿಂದ ಬಹಳ ಮಾತಾಡ್ತಾ ಇದ್ರು. ಒಮ್ಮೆ ಮಾತಾಡ್ತಾ ಕೇಳಿದ್ರಂತೆ, ಕೃಷ್ಣ ನೀನೇ ವಿಷ್ಣು, ನೀನೇ ನಾರಾಯಣ ಅಂತ ನಮಗೆ ಆಗಾಗ ಬೇರೆ ಬೇರೆ ಘಟನೆಯಿಂದ ತೋರಿಸ್ತಿರ್ತಿ, ಒಂದು ಸಲ ವೈಕುಂಠ ತೋರಿಸು ಅಂದ್ರಂತೆ. ದೇವ್ರು ಯಾಕೆ ನಮ್ಮ ಹತ್ರ ಇಲ್ಲ ಅಂತ ಗೊತ್ತಾಯ್ತಲ್ಲ. ಈಗ ಇಲ್ಲೇ ದೇವ್ರ ಹತ್ರ ಯಾಕೆ ಬಿಡಲ್ಲ ಅಂತ ಗೊತ್ತಾಯ್ತಲ್ಲ. ಭಗವಂತನನ್ನು ಭಾಳ ಹತ್ರಕ್ಕೆ ಮುಟ್ಟಿವಿ ಹೋದ್ರೆ ಎಲ್ಲಿ ಹೊಡೆದು ಬಿಡುತ್ತೀವೋ ಹೋಗಿ ಗೊತ್ತಿಲ್ಲ. ಯಾಕಂದ್ರೆ ನಮ್ದಿನ್ನೂ ಭಕ್ತಿ ಪಕ್ವಾಗಿಲ್ಲ. ಈ ಅಪಕ್ವ ಭಕ್ತಿ ಮಾಡುವವರು ನಾವು ಯಾವಾಗ ಹೆಂಗಿರ್ತೇವೆ ದೇವರ ಹತ್ರ ಅಂತ ವ್ಯತ್ಯಾಸ ಆಗಿಬಿಡ್ತದೆ. ನಮ್ಮನ್ನೇನು ಮಾಡ್ತಾನೆ ಅದಕ್ಕೆ ಪರಮಾತ್ಮ ಸಂಸಾರದ ದೊಡ್ಡ ಬಂಧನದೊಳಗೆ ಹಾಕಿ ಇಲ್ಲಿ ಎಷ್ಟೆಲ್ಲ ಪಕ್ವ ಆಗಬೇಕೋ ಅಷ್ಟು ಪಕ್ವ ಮಾಡ್ತಾನಂತ. ಅಂದರೆ ನಾನು ಆವಾಗ ಒಂದು ಉದಾಹರಣೆ ಕೊಟ್ಟಿರ್ತೀನಿ. ಸಂಸಾರದೊಳಗೆ ದೇವರು ನಮ್ಮನ್ನು ಏನು ಮಾಡ್ತಿರ್ತಾನೆ ಅಂದರೆ ಈ ಸರ್ಕಸ್ನಲ್ಲಿ ಹುಲಿ ಮಾಡ್ದಂಗೆ ಮಾಡಿರ್ತಾನೆ, ಬೇರೆ ಏನಲ್ಲ. ನಾವೆಲ್ಲ ಹುಲಿನೇ, ನಾವ್ಯಾರೂ ಇಲಿ ಅಲ್ಲ. ಆದರೆ ಇಷ್ಟೇ, ಕಾಡಿನ ಹುಲಿ ಆದರೆ ಎಲ್ಲರ ಮೈ ಮೇಲೆ ಹಾರ್ತದದು. ಅದೇ ಸರ್ಕಸ್ನೊಳಗೆ ಹುಲಿ ಇರ್ತದಲ್ಲ, ಆ ಸರ್ಕಸ್ನಲ್ಲಿ ಹುಲಿ ಏನಾಗಿರ್ತದೆ ಅಂದರೆ ಅದು ಗರ್ಜಿಸ್ತದೆ, ಭಾರೀ ಹಾರಾಡ್ತದೆ. ಆದರೆ ನೋಡಿ ನೀವು ಬೇಕಂದರೆ ಒಳಗಡೆ ಅವನೊಬ್ಬನಿರ್ತಾನಲ್ಲಿ ಒಳಗೆ, ಅವ ಎಲ್ಲಿ ಹೋಗಿ ಚಾವಟಿ ಹೀಗೆ ಹೊಡಿತಾನೆ ಅಲ್ಲಿ ಹೋಗಿ ಬಂದು ಕೂತ್ಕೊಳ್ತದೆ. ಆಮೇಲೆ ಮತ್ತೊಂದು ಚಾವಟಿ ಬೀಸಿದ ಕೂಡಲೇ ಎಲ್ಲ ಕಡೆ ಪ್ರದರ್ಶನ ಮಾಡಬೇಕಾದ್ರೆ ಎಲ್ಲರ ಮೇಲೆ ಹಾರ್ದಂಗೆ ಮಾಡ್ತದೆ. ಹಾರ್ದಂಗೆ ಮಾಡ್ತದೆ. ದೇವ್ರು ನಮ್ಮನ್ನು ಹಂಗೆ ಮಾಡಿರ್ತಾನಷ್ಟೇ, ಬೇರೆ ಏನಿಲ್ಲ. ಇಷ್ಟು ಸರ್ಕಸ್ಸಿನ ಹುಲಿನ ಪಳಗಿಸಿದ ಹಾಗೆ ಪಳಗಿಸಿ ಆಮೇಲೆ ನಮ್ಮನ್ನು ವೈಕುಂಠನೋ ಅನಂತಾಸನೋ ಕೊಡ್ತಾನೆ. ಯಾಕೆ ಅಂದರೆ ಆವಾಗ ದೇವ್ರ ಮೇಲೆ ಹಾರಲ್ಲ ನಾವ್ಯಾರು. ಪಳಗಿಸದೇ ಇರೋ ಹುಲಿನೇನಾದರೂ ಬೋನ್ನಿಂದ ತೆಗೆದು ಬಿಟ್ಟರೆ, ಯಾರು ಬೋನ್ನಿಂದ ಬಾಗಿಲ ತೆಗೆದಿರ್ತಾನಲ್ಲ ಮೊದಲು ಅವನ ಮೇಲೆ ಹಾರಿಬಿಡ್ತದೆ. ಹಾಗಾಗಿ ಭಗವಂತ ನಮ್ಮನ್ನು ಚೆನ್ನಾಗಿ ಪಳಗಿಸ್ತಿರ್ತಾನೆ. ನೀನಿಲ್ಲೇ ಇರು, ನೀನಿಲ್ಲೇ ಪಳಗಬೇಕು, ಇನ್ನೂ ಶಾಂತ ಆಗು ಅಂತ ಸರ್ಕಸ್ಸಿನ ಹುಲಿ ಮಾಡ್ದಂಗೆ ಮಾಡಿ ಆಮೇಲೆ ಬಾ ಹಾಗಾದರೆ ಮೇಲೆ ಕರ್ಕೊಂಡು ಬರ್ತೀನಿ ಅಂತಂತಾನೆ. ಇಷ್ಟೇ ತಾತ್ಪರ್ಯ. ಗೋಪಾಲಕರು ಗೋಪಿಕೆಯರು ಅತಿ ಹೆಚ್ಚು ಕೃಷ್ಣನೊಟ್ಟಿಗೆ ಇದ್ದದ್ರ ಪ್ರಭಾವದಿಂದ ಒಂದ್ಸಲಿ ಕೇಳಿದ್ರಂತೆ, ಕೃಷ್ಣ ನಮಗೊಂದ್ಸಲಿ ವೈಕುಂಠ ತೋರಿಸೋ, ಇಷ್ಟೆಲ್ಲ ನಮಗೆ ಕೊಟ್ಟಿದ್ದಿ ಅಂತ ಶುರು ಮಾಡಿದರು. ಆಯಿತು ಅಂದ ಕೃಷ್ಣ. ಅವರಿಗೋಸ್ಕರ ಅಂತ ದರ್ಶಯಾಮಾಸ ಲೋಕಂ ಸ್ವಂ ಗೋಪಾನಾಂ ತಮಸಃ ಪರಂ ಸತ್ಯಂ ಜ್ಞಾನಮನಂತಂ ಯತ್ ಬ್ರಹ್ಮಜ್ಯೋತಿ ಸನಾತನಂ ಯತ್ ಹಿ ಪಶ್ಯಂತಿ ಮುನಯೋ ಗುಣಾಪಾಯೇ ಸಮಾಹಿತಂ. ಸತ್ಯಂ ಜ್ಞಾನಮನಂತಂ ಯತ್ ಬ್ರಹ್ಮಜ್ಯೋತಿ. ಯಾವ ಲೋಕವನ್ನು ಮುನಿಗಳು ಸಾವಿರಾರು ವರ್ಷ ತಪಸ್ಸು ಮಾಡಿದ ಮೇಲೆ ಪಡಿತಾರೋ ಆ ಲೋಕವನ್ನು ಕೃಷ್ಣ ದನ ಕಾಯೋರಿಗೆ ಕೇಳಿದ ಕೂಡಲೇ ತೋರಿಸ್ಬಿಟ್ಟಂತೆ. ದರ್ಶಯಾಮಾಸ ಸ್ವಂ ಲೋಕಂ ದರ್ಶಯಾಮಾಸ ಗೋಪಾನಾಂ ತಮಸಃ ಪರಂ. ತನ್ನದೇ ಲೋಕವನ್ನು ಗೋಪಾಲಕರಿಗೋಸ್ಕರ ತೋರಿಸ್ಬಿಟ್ಟಂತೆ. ಎಷ್ಟು ಸ್ಮಾರ್ಟ್ ಫೋನ್ ಇತ್ತು ನೋಡ್ರಿ ಕೃಷ್ಣನ ಹತ್ರ. ಇದಕ್ಕಿಂತ ಸ್ಮಾರ್ಟ್ ಬೇಕೇ? ಏನು ಕೈಯಲ್ಲಿ ಫೋನೇ ಇಲ್ಲ, ಡಿವೈಸೇ ಇಲ್ಲ. ಆದರೆ ಅವರು ಲೋಕ ತೋರಿಸಂದ್ರು ತೋರಿಸ್ಬಿಟ್ಟ. ತೋರಿಸಿದ ಮೇಲೆ ಸ್ವಲ್ಪ ಹೊತ್ತಿಗೆ ಅದನ್ನು ಮತ್ತೆ ಮರಿಸಿ ಮೇಲೆ ಆಮೇಲೆ ಕೇಳ್ದ, ನೋಡಿದ್ರ ಲೋಕ ಅಂದ. ನೋಡಿದ್ವಿ ಕೃಷ್ಣ. ಮತ್ತೆ ಕೃಷ್ಣನ ಮೇಲೆ ಹೆಚ್ಚಾಯ್ತಂತೆ ವಿಶ್ವಾಸ ಅವರಿಗೆ, ಗೋಪಾಲಕರಿಗೆ. ನೋಡಿ, ಈ ಕಥೆಯನ್ನು ಭಾಗವತ ಹೇಳಿ, ನಂದಾದಯಸ್ತು ತಂ ದೃಷ್ಟ ಪರಮಾನಂದ ನಿರ್ವೃತಾ ಕೃಷ್ಣಂಚ ತತ್ರ ಛಂದೋಭಿ ಸ್ತೂಯಮಾನಂ ಸುವಿಸ್ಮಿತಾ. ಯಾವ ಲೋಕಕ್ಕೆ ಕೃಷ್ಣ ಇವರನ್ನೆಲ್ಲ ತೋರಿಸ್ಲಿಕ್ಕೆ ಅಂತ ಮಾಡಿದ್ದ, ಆ ಲೋಕದಲ್ಲಿ ನಿರಂತರ ವೇದದ ಧ್ವನಿ ಕೇಳಿಸ್ತಿತ್ತಂತೆ. ಕೃಷ್ಣನನ್ನು ಸ್ತೋತ್ರ ಮಾಡ್ತಾ ಇದ್ದಾರಂತೆ ಯಾವಾಗಲೂ. ಅಂಥ ಅದ್ಭುತವಾದ ರೂಪವನ್ನು ನೋಡಿ ಭೂಮಿಯಲ್ಲೇ ಇದ್ದು ಮೋಕ್ಷದ ಆನಂದ ಪಡೆದಾಗಿತ್ತಂತವರಿಗೆ. ಅಷ್ಟು ಖುಷಿಯಾಗಿತ್ತಂತೆ. ಇದಲ್ವೇ ಕೃಷ್ಣ? ಇಂಥ ಚರಿತ್ರೆಗಳನ್ನೆಲ್ಲ ಭಾಗವತ ತಿಳಿಸ್ತದೆ. ಅದನ್ನು ಅನುಸಂಧಾನ ಮಾಡಬೇಕು. ನೋಡಿ, ಇಲ್ಲೆಲ್ಲೂ ನಿಮಗೆ ಅಸುರರ ಸಂಹಾರ ಬರಲಿಲ್ಲ, ಕೃಷ್ಣನ ಶೌರ್ಯ ಪರಾಕ್ರಮಗಳು ಬರಲಿಲ್ಲ, ನೀತಿ ಬರಲಿಲ್ಲ. ಅದೆಲ್ಲ ಒಂದು ಅರ್ಥದಲ್ಲಿ ಅದು ಬೇರೆ. ಇಲ್ಲೆಲ್ಲ ಭಕ್ತಿ ಪ್ರಚೋದಕವಾದ ಕಥೆಗಳನ್ನು ಹೇಳ್ತಾ ಬರ್ತಾರೆ ಭಾಗವತದಲ್ಲಿ. ಹೀಗೆ ಕೃಷ್ಣ ಕೆಲವು ಶರದೃತುವಿನ ರಾತ್ರಿಗಳಲ್ಲಿ ಅಚ್ಚ ಆಕಾಶ, ಸ್ವಚ್ಛ ಚಂದ್ರ ತನ್ನ ಕಿರಣಗಳನ್ನು ಹಾಸಿ
ಎಲ್ಲೆಡೆಯಲ್ಲಿ ಹರಡಿದರೆ ಅಲ್ಲಲ್ಲಿ ಲತಾ ಮಂಟಪಗಳಲ್ಲಿ ಕೃಷ್ಣ ಅನೇಕ ರೂಪಗಳನ್ನು ತಾಳಿ, ಒಂದು ರೂಪದಿಂದ ಕೊಳಲು, ಮತ್ತೊಂದು ರೂಪದಿಂದ ಗಾನ, ಮತ್ತೊಂದು ರೂಪದಿಂದ ವಾದ್ಯ, ಹೀಗೆ ತಾನೇ ಎಲ್ಲ ಕಡೆಯಲ್ಲೂ ನಿಂತು ಮನೆಗಳಲ್ಲಿದ್ದ ಗೋಪಿಕಾ ಸ್ತ್ರೀಯರನ್ನು ಬರಮಾಡ್ಕೊಳ್ತಿದ್ದಂತೆ. ಅದು ಕೃಷ್ಣನ ಕೊಳಲಿನ ನಾದಕ್ಕೆ ಗೋಪಿಕೆಯರು ಆಕರ್ಷಿತರಾಗ್ತಿದ್ರಂತೆ. ಮನೆಗೆ ಕೃಷ್ಣ ಹೋಗ್ತಿರಲಿಲ್ಲ, ಬಾಗಿಲು ಬಡಿಲಿಲ್ಲ, ಬರ್ರಿ ಅಂತ ಆಹ್ವಾನಿಸಲಿಲ್ಲ ಬಾಯಿಯಿಂದ. ಆದರೆ ಆ ಆಕಾಶದಲ್ಲಿ ಚಂದ್ರ ಮೂಡಿರಬೇಕು, ಕೊಳಲಿನ ನಾದ ಪ್ರಾರಂಭ ಆಗಬೇಕು, ಎಲ್ಲ ಗೋಪಿಕಾ ಸ್ತ್ರೀಯರಿಗೆ ಕೃಷ್ಣ ನಮ್ಮನ್ನು ಕೂಗ್ತಿದ್ದಾನೆ ಅಂತ ಅರ್ಥ ಆಗಬೇಕಂತೆ. ಅದನ್ನು ಭಾಗವತದಲ್ಲಿ ಹೇಳ್ತಾರೆ. ವಾಮ ಬಾಹು ಕೃತ ವಾಮ ಕಪೋಲೋ ವಲ್ಗಿತ ಪೃರಧರಾರ್ಪಿತವೇಣು. ವಾಮಬಾಹು ಕೃತ ವಾಮ ಕಪೋಲು. ಕೃಷ್ಣ ಕೈಯಲ್ಲಿ ಕೊಳಲು ಹಿಡಿದು ತನ್ನ ಎಡ ಕೈಯನ್ನು ಬಲಗೈಯನ್ನು ಕೊಳಲಿಗೆ ಅಂಟಿಸಿ ನಿಲ್ಲಿಸಿ, ಕೆಳತುಟಿಗೆ ಅಂಟಿಸಿ, ಒಳಗಿರುವ ತನ್ನ ಗಾಳಿಯನ್ನು ರಂಧ್ರಗಳಲ್ಲಿ ತುಂಬಿ ಕೊಳಲಿನ ಮೇಲೆ ಕೈಯಾಡಿಸ್ತಾ ಇದ್ದರೆ ಹೊರಬರ್ತಿದ್ದ ಆ ಧ್ವನಿ ಏನಿತ್ತು, ಆ ವೀಣೆಯ ಧ್ವನಿ, ವೀಣಾನಾದ, ಅದ್ಭುತವಾದ ಆ ಕೊಳಲಿನ ನಾದ, ವೇಣುವಿನ ನಾದ, ವೀಣೆಯಲ್ಲ ವೇಣುವಿನ ನಾದ ಎಲ್ಲಿದ್ದ ದೇವತೆಗಳನ್ನೇ ಆಕರ್ಷಣೆ ಮಾಡ್ತಿತ್ತಂಥದ್ದು. ದೇವತೆಗಳೇ ಬ್ರಹ್ಮಲೋಕದಿಂದ ಆ ನಾದಕ್ಕೆ ಸೆಳೆತಕ್ಕೆ ಬರಬೇಕು ಅಂತಾದರೆ ಇನ್ನು ಗೋಪಿಕಾ ಸ್ತ್ರೀಯರು ಬರದೇ ಇರ್ತಾರ? ಗೋವುಗಳು ಬರ್ತಿದ್ವಂತೆ, ಪಶು ಪಕ್ಷಿ ಪ್ರಾಣಿಗಳು ಬರ್ತಿದ್ವಂತೆ. ಅಂಥ ಆಕರ್ಷಣೆ ಶಕ್ತಿ ಕೃಷ್ಣನಿಗೆ, ಕೃಷ್ಣನ ವೇಣುನಾದಕ್ಕೆ. ಚಾವಟಿ ಇಲ್ಲ, ಹಗ್ಗ ಇಲ್ಲ, ಹಗ್ಗದಿಂದ ಕೃಷ್ಣ ಎಳಿಲಿಲ್ಲ, ಚಾವಟಿಯಿಂದ ಎಳಿಲಿಲ್ಲ, ಹಣ ಕೊಟ್ಟು ಕೃಷ್ಣ ಜನರನ್ನು ಬರಮಾಡಿಕೊಳ್ಳಿಲ್ಲ. ಮತ್ತು ಹಾಗೇ ಬರಬೇಕು, ವೇಣುನಾದ ಅಷ್ಟು ಆಕರ್ಷಣೆ ಮಾಡ್ತಿತ್ತಂತೆ. ಕೃಷ್ಣ ಬರಮಾಡ್ಕೊಳ್ತಿದ್ದಾನೆ ಅಂತ. ಸುಮನಸಸ್ತದುಪಧಾರ್ಯ ಸುರೇಶಾಃ ಶಕ್ರ ಶರ್ವ ಪರಮೇಷ್ಠಿ ಪುರೋಗಾಃ ಕವಯಾನತ ಕಂದರ ಗಾತ್ರಾಃ ವಿಸ್ಮಯಂ ಯಯುರನಿಶ್ಚಿತ ತತ್ವಾಃ. ವೇಣುನಾದ ಮಾಡ್ತಿದ್ರೆ ಕೃಷ್ಣ, ಸುಮನಸಃ ಬ್ರಹ್ಮಾದಿ ದೇವತೆಗಳು ಅದನ್ನು ಕೇಳಬೇಕು ಅನ್ನೋ ತವಕದಿಂದ ಆಕಾಶದಲ್ಲಿ ಬರ್ತಿದ್ರಂತೆ. ಬಂದಾಗ ಕೃಷ್ಣನ ನಾದದಲ್ಲಿ ಏರಿಳಿತ ಇರ್ತಿತ್ತು, ಒಮ್ಮೆ ಮೇಲೆ ಒಮ್ಮೆ ಕೆಳಗೆ, ಆರೋಹಣ ಮತ್ತು ಅವರೋಹಣ. ಆರೋಹಣ ಅವರೋಹಣಗಳು ಹೇಗೆ ಮಾಡ್ತಿದ್ವು ಅಂದರೆ, ಬ್ರಹ್ಮಾದಿ ದೇವತೆಗಳು ಆಕಾಶದಲ್ಲಿದ್ದವರು ಇವನ ವೇಣುನಾದವನ್ನು ಕೇಳ್ತಾ ಕಣ್ಣು ಮುಚ್ಚಿ, ಅವನೇನಾದರೂ ಆರೋಹಣ ಮಾಡಿದರೆ ದೇಹ ಏಳಬೇಕಂತ ಹೀಗೆ, ಕೃಷ್ಣ ಏನಾದರೂ ಅವರೋಹಣ ಮಾಡಿದರೆ ಎರಡು ದೇಹ ಕೆಳಗೆ ಬೀಳಬೇಕಂತೆ. ಯಾರೋ ಒಬ್ಬ ಗಂಧರ್ವ ಬಹಳ ಸಲಿಗೆಯಿಂದ ಬ್ರಹ್ಮದೇವರ ಹತ್ರ ಒಂದು ಸಲ ಕೇಳೇ ಬಿಟ್ಟನಂತೆ, ಎಲ್ಲಿ ಹೋಗಿದ್ರಿ ಬ್ರಹ್ಮದೇವರೇ ಅಂತ. ಇಲ್ಲೋ ಕೃಷ್ಣ ವೇಣುನಾದ ಮಾಡ್ತಿದ್ದ, ಆಕಾಶದಲ್ಲಿ ನಾನು ಹೋಗಿ ಅದನ್ನು ಕೇಳ್ತಾ ಇದ್ದೆ, ಮೈ ಮರ್ತಿದ್ದೆ ಅಂದ್ರಂತ. ಅವನು ಗಂಧರ್ವ, ಅವನಿಗೆ ಗೊತ್ತು ಗಂಧರ್ವ ಶಾಸ್ತ್ರ. ಅದಕ್ಕೆ ಆತ ಕೇಳ್ದ, ಕೃಷ್ಣ ವೇಣುನಾದ ಮಾಡೋದನ್ನು ಕೇಳಲಿಕ್ಕೆ ಹೋಗಿದ್ರಲ್ಲ ಕಚೇರಿಗೆ, ಯಾವ ರಾಗ ಯಾವ ತಾಳ ಹೇಳ್ರಿ ಅಂತ. ಬ್ರಹ್ಮದೇವರಂದರು, ತಾಳ ರಾಗ ಗೊತ್ತಿಲ್ಲ, ಆದರೆ ಇಷ್ಟು ಗೊತ್ತಿದೆ ನೋಡು, ಆ ವೇಣುವಿನಲ್ಲಿದ್ದ ರಂಧ್ರಗಳನ್ನು ಬೆರಳಿನಿಂದ ಮುಚ್ಚುತ್ತಿದ್ದ ತೆಗಿತಿದ್ದ, ಮುಚ್ಚುತ್ತಿದ್ದ ತೆಗಿತಿದ್ದ. ಯಾವಾಗ ಆರೋಹಣ ಯಾವಾಗ ಅವರೋಹಣ ನಮ್ಮ ದೇಹ ಬಾಗ್ತಿತ್ತು, ಏಳ್ತಿತ್ತು. ರಾಗ ತಾಳಗಳ ಕಡೆ ನಮಗೆ ಲಕ್ಷ್ಯ ಇರಲಿಲ್ಲ. ಇದು ಕೃಷ್ಣನ ವೇಣುನಾದ ಅಂತಂತ. ಕವಯ ಆನತ ಕಂದರ ಗಾತ್ರಾಃ ವಿಸ್ಮಯಂ ಯಯುರನಿಶ್ಚಿತ ತತ್ವಾಃ. ಇದು ವೇಣುನಾದ ಅಂದರೆ ಸಾಮಾನ್ಯ ಅಲ್ಲ. ಇಂಥ ವೇಣುನಾದಕ್ಕೆ ಆಕರ್ಷಿತರಾದ ಗೋಪಿಕಾ ಸ್ತ್ರೀಯರು ಮನೆಗಳಲ್ಲಿ ತಮ್ಮ ಎಲ್ಲ ಕೆಲಸಗಳು ಮಾಡುವಾಗ ಮಧ್ಯದಲ್ಲಿ ವೇಣುನಾದ ಶುರು ಆದರೆ ಕೆಲಸ ಬಿಟ್ಟು ಕೃಷ್ಣನ ಹತ್ರ ಓಡಿ ಬಂದುಬಿಡ್ತಿದ್ರಂತ. ಒಬ್ಬಳು ಗೋಪಿಕೆ ಆಗ್ತಾನೆ ಮನೆಯಿಂದ ಆಗ್ತಾನೆ ಮನೆಗೆ ಯಜಮಾನ ಬಂದ ಅಂತ ಬಡಿಸ್ತಿದ್ಲಂತೆ. ಪಾಪ ಅನ್ನ ಹಾಕಿದಾಳಷ್ಟೇ, ಇನ್ನೇನು ಹಾಕಬೇಕಲ್ಲ ಅನ್ನಕ್ಕೆ ಅಂತೇನಾದರೂ ಸಾರೋ ಏನಾದರೂ ರಸ. ವೇಣುನಾದ ಪ್ರಾರಂಭ ಆಯಿತು, ಸೌಟಲ್ಲೇ ಕುಕ್ಕಿದ್ಲಂತೆ.
ಅವಳು ಪಾಪ ಹೇಳ್ತಿದ್ದಾನೆ, ಅಲ್ಲೇ ಅನ್ನ ಹಾಕಿದೆಯಲ್ಲೇ, ನಿಮಗೆ ಹಾಕೋದಿದ್ದೇ ಇದೆ ಅನ್ಲಂತೆ, ಹೋಗೇ ಬಿಟ್ಲಂತೆ. ಇದು ಕೂತು ಪಾಪ ಮನೆಯೊಳಗೆ. ಒಬ್ಬಳು ಗೋಪಿಕೆ ಕನ್ನಡಿ ಮುಂದೆ ಕುಳಿತು ಕಣ್ಣಿಗೆ ಕಾಡಿಗೆ ಹಚ್ಚಿದಾಳೆ. ಒಂದು ಕಣ್ಣಿಗೆ ಕಾಡಿಗೆ ಹಚ್ಚಿದಾಳೆ, ಇನ್ನೊಂದು ಕಣ್ಣಿಗೆ ಕಾಡಿಗೆ ಹಚ್ಚಬೇಕಷ್ಟೇ. ಪಾಪ ವೇಣುನಾದ ಪ್ರಾರಂಭ ಆಗಿಬಿಡ್ತು. ಅವಳಿಗೆ ಕಾಡಿಗೆ ಮರ್ತೋಯ್ತು. ಒಂದೇ ಕಣ್ಣಿಗೆ ಕಾಡಿಗೆ ಹಚ್ಕೊಂಡು ಹಾಗೇ ಮನೆ ಬಿಟ್ಟು ಹೊರಟು ಬಿಟ್ಲಂತೆ. ಒಬ್ಬಳು ಗೋಪಿಕೆ ಮಲಗಬೇಕು ಅಂತ ಹಾಸಿಗೆ ಹಾಸಿದಾಳೆ.